If an incident ray passes through the focus, the reflected ray will. See, incident ray pass ಆಗುತ್ತೆ. Focus through. See, ಅರ್ಥ ಮಾಡ್ಕೊಳ್ಳಿ, ಎಲ್ಲಿಂದ ಪಾಸ್ ಆಗುತ್ತೆ ಅಂತಂದರೆ ಇಟ್ ಶುಡ್ ಪಾಸಸ್ ಥ್ರೂ ಫೋಕಸ್. ಅಂದರೆ ಫೋಕಸ್ ಥ್ರೂ ಹೋಗ್ತಾ ಇದೆ. ದೆನ್ ರಿಫ್ಲೆಕ್ಟೆಡ್ ರೇ ವಿಲ್. ಓಕೆ, ರಿಫ್ಲೆಕ್ಟೆಡ್ ರೇ ಏನಾಗುತ್ತೆ ಅನ್ನುವಂಥದ್ದು ಆ್ಯಕ್ಚುಲ್ ಆಗಿ ನಿಮಗೆ ಕ್ವಶನ್ ಇರೋವಂಥದ್ದು. ಸೊ ಏನಾಗುತ್ತೆ ಆ್ಯಕ್ಚುಲ್ ಆಗಿ ನಿಮ್ಗೆ ಗೊತ್ತಿರೋ ಹಾಗೆ, ದ ರಿಫ್ಲೆಕ್ಟೆಡ್ ರೇ ಫಾರ್ ಎಕ್ಸಾಂಪಲ್ ನೋಡಿ ಈ ರೀತಿ ಇರುತ್ತೆ. ಸೊ ಯಾವುದಾದ್ರು ಒಂದು, ಸೊ ಈ ರೀತಿ ಫೋಕಸ್ ಮೇಲೆ ಹೋಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ಈ ರೀತಿ ಫೋಕಸ್ ಮೇಲೆ, ದಿಸ್ ಈಸ್ ಅ ಲೈಟ್ ರೇ. ಸೊ ಫೋಕಸ್ ಮೇಲೆ ಹೋಗುತ್ತೆ ಅಂತಂದರೆ ಈ ರೀತಿಯಾಗಿ ಫೋಕಸ್ ಮೇಲೆ ಹೋಗುತ್ತೆ ಅಂದರೆ ದಟ್ ರೇ ವಿಲ್ ಬಿ ಪ್ಯಾರಲಲ್ ಟು ದಿಸ್ ಪ್ರಿನ್ಸಿಪಲ್ ಆಕ್ಸಿಸ್. ಕರೆಕ್ಟಾ? ಹಾಗಾಗಿ ವಿಚ್ ಆಪ್ಷನ್ ಈಸ್ ರೈಟ್ ಅಂತಂದರೆ ದಿ ಬಿ ಆಪ್ಷನ್ ಈಸ್ ರೈಟ್. ದಟ್ ರಿಫ್ಲೆಕ್ಟೆಡ್ ರೇ ವಿಲ್ ಬಿ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅನ್ನೋದು. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ವೆನ್ ಲೈಟ್ ಫಾಲ್ಸ್ ಆನ್ ಅ ಸ್ಮೂತ್ ಪಾಲಿಶ್ಡ್ ಸರ್ಫೇಸ್ ಮೋಸ್ಟ್ ಆಫ್ ಇಟ್ ಏನಾಗುತ್ತೆ? ವೆನ್ ಲೈಟ್ ಫಾಲ್ಸ್ ಆನ್ ಅ ಸ್ಮೂತ್ ಪಾಲಿಶ್ಡ್ ಸರ್ಫೇಸ್, ಆ ಸ್ಮೂತ್ ಆಗಿರೋ ಪಾಲಿಶ್ ಸರ್ಫೇಸ್ ಮೇಲೆ ಬಿದ್ದಾಗ ಲೈಟ್ ಏನಾಗುತ್ತೆ? ಈಸ್ ರಿಫ್ಲೆಕ್ಟೆಡ್ ಇನ್ ದ ಸೇಮ್ ಡೈರೆಕ್ಷನ್ ಚಿಲ್ಡ್ರನ್ಸ್. ಆಲ್ಮೋಸ್ಟ್ ಆಲು ಪಾಲಿಶ್ ಸರ್ಫೇಸ್ ಮೇಲೆ ಬಿದ್ದರೆ ಅದೇನಾಗುತ್ತೆ ಅಂದರೆ ವಾಪಸ್ಸು ನಿಮಗೆ ಸೇಮ್ ಡೈರೆಕ್ಷನಲ್ಲೇ ರಿಫ್ಲೆಕ್ಟ್ ಆಗುತ್ತೆ ಅನ್ನುವಂಥದ್ದು ಆ್ಯಕ್ಚುಲಾಗಿ ಆನ್ಸರ್. ಓಕೆ, ಸೊ ಹಾಗಾದರೆ ವಿಚ್ ಆಪ್ಷನ್ ಈಸ್ ರೈಟ್? ದ ಎ ಆಪ್ಷನ್ ಈಸ್ ರೈಟ್. ಸೊ ಇಟ್ಸ್ ರಿಫ್ಲೆಕ್ಟೆಡ್ ಇನ್ ದ ಸೇಮ್ ಡೈರೆಕ್ಷನ್ ಚಿಲ್ಡ್ರನ್ಸ್. ಸೊ ನೆಕ್ಸ್ಟ್ ಕ್ವಶನ್, ಇಮೇಜ್ ಫಾರ್ಮ್ಡ್ ಬೈ ರಿಫ್ಲೆಕ್ಷನ್ ಫ್ರಮ್ ಅ ಪ್ಲೇನ್ ಮಿರರ್. ಪ್ಲೇನ್ ಮಿರರ್ ಮೇಲೆ ನಮಗೆ ಇನ್ಸಿಡೆಂಟ್ ರೇ ಬಿದ್ದಾಗ, ಲೈಟ್ ರೇ ಬಿದ್ದಾಗ, ಸೊ ಆಫ್ಟರ್ ರಿಫ್ಲೆಕ್ಷನ್ ಇಮೇಜು ಯಾವ ತರಹ ಬೀಳುತ್ತೆ ಅನ್ನುವಂಥದ್ದು ಕ್ವಶನ್ ಆ್ಯಕ್ಚುಲಾಗಿ. ಸೊ ಪ್ಲೇನ್ ಮಿರರ್ ಮೇಲೆ ಬಿದ್ದಾಗ ಚಿಲ್ಡ್ರನ್ಸ್ ಯಾವತ್ತೂ ಕೂಡ ನಿಮಗೆ ವರ್ಚುವಲ್ ಆ್ಯಂಡ್ ಇರೆಕ್ಟ್ ಆಗಿರುತ್ತೆ. ಓಕೆ, ಸೊ ದ ಆನ್ಸರ್ ಈಸ್ ವರ್ಚುವಲ್ ಆ್ಯಂಡ್ ಇರೆಕ್ಟ್. ಸೊ ಹಾಗಾದರೆ ಇಮೇಜ್ ಯಾವ ಥರ ಬೀಳುತ್ತೆ ಚಿಲ್ಡ್ರನ್ಸ್? ವರ್ಚುವಲ್ ಆ್ಯಂಡ್ ಇರೆಕ್ಟ್. ಅಂದರೆ ಅದರ ನೇಚರ್, ಅದರ ನೇಚರನ್ನು ಕೇಳ್ತಾ ಇರೋಂಥದ್ದು ಅವರು, ಯಾವ ಥರ ಇರುತ್ತೆ ಇಮೇಜು ಅನ್ನುವಂಥದ್ದು. ಸೊ ಅದು ಯಾವ ಥರ ಇರುತ್ತೆ? ವರ್ಚುವಲ್ ಆ್ಯಂಡ್ ಇರೆಕ್ಟ್ ಆಗಿರುತ್ತೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್, ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ಅ ಕಾನ್ಕೇವ್ ಲೆನ್ಸ್ ಈಸ್. ಚಿಲ್ಡ್ರನ್ಸ್ ಇಲ್ಲಿ ಇದಕ್ಕೆ ಆನ್ಸರ್ ಬೇಕು ಅಂತಂದರೆ ನಾನು ಹೇಳೋ 2 ಪಾಯಿಂಟನ್ನು ತಲೆ ಇಟ್ಕೊಳ್ಳಿ. ಯಾವತ್ತು ಪವರ್ ಆಫ್ ಅ ಲೆನ್ಸ್, ಪವರ್ ಆಫ್ ಅ ಕಾನ್ಕೇವ್ ಲೆನ್ಸ್ ಈಸ್ ನೆಗೆಟಿವ್, ಪವರ್ ಆಫ್ ಅ ಕಾನ್ವೆಕ್ಸ್ ಲೆನ್ಸ್ ಈಸ್ ಪಾಸಿಟಿವ್. ಹಾಗಾದರೆ ಇಲ್ಲಿ ಕೇಳಿರೋದು ಯಾವುದು? ಪವರ್ ಆಫ್ ಅ ಕಾನ್ಕೇವ್ ಲೆನ್ಸ್. ಸೊ ಕಾನ್ಕೇವ್ ಲೆನ್ಸ್ ಆಗಬೇಕು ಅಂದರೆ ನೆಗೆಟಿವ್ ಆಗಬೇಕು. ನೆಗೆಟಿವ್ ಅಂತಂದರೆ ಸೊ ದೇರ್ಫೋರ್ ದ ಬಿ ಆಪ್ಷನ್ ಈಸ್ ರೈಟ್. ಸೊ ಆಲ್ವೇಸ್ ಲೆಸ್ಸರ್ ದೆನ್ 1. ಯಾಕೆ ಹೇಳಿ? ಈಗ ತಾನೇ ಹೇಳಿದೆ, ಪವರ್ ಆಫ್ ಲೆನ್ಸ್ ಅದರಲ್ಲಿ ಯಾವುದು ಕಾನ್ಕೇವ್ ಲೆನ್ಸ್ ಇದ್ದರೆ ಅದು ಶುಡ್ ಬಿ ನೆಗೆಟಿವ್. ಹಾಗಾಗಿ ಆಲ್ವೇಸ್ ಲೆಸ್ಸರ್ ದೆನ್ 1. Moving on to the next question, the fifth one. So the fifth question is, the image formed by a convex lens can be. ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ವರ್ಚುವಲ್ ಆ್ಯಂಡ್ ಮ್ಯಾಗ್ನಿಫೈಡ್ ಇರುತ್ತಾ, ವರ್ಚುವಲ್ ಆ್ಯಂಡ್ ಡಿಮೆನ್ಸ್ಡ್ ಇರುತ್ತಾ, ಯಾವ ಥರ ಇರುತ್ತೆ? ವರ್ಚುವಲ್ ಆ್ಯಂಡ್ ಆಫ್ ದ ಸೇಮ್ ಸೈಜ್ ಇರುತ್ತಾ? ನೋ. ಸೊ ದ ಆನ್ಸರ್ ಈಸ್ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ವರ್ಚುವಲ್ ಮತ್ತು ಮ್ಯಾಗ್ನಿಫೈಡ್ ಆಗಿರುತ್ತೆ. ಈಗ ತಾನೇ ಜಸ್ಟ್ ಹೇಳಿದೆ ಅಲ್ವಾ, ರೆಡ್ಯೂಸ್ಡ್ ಇನ್ ಸೈಜ್ ಅಂತ. ಹಾಗಾಗಿ ಸೊ ಎ ಆಪ್ಷನ್ ಈಸ್ ರೈಟ್. ಸೊ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ನಿಮಗೆ ಚಿಲ್ಡ್ರನ್ಸ್ ಇಮೇಜ್ ಫಾರ್ಮ್ ಆಗುವಂಥದ್ದು ವರ್ಚುವಲ್ ಆ್ಯಂಡ್ ಮ್ಯಾಗ್ನಿಫೈಡ್. ಓಕೆ, ನೆಕ್ಸ್ಟ್ 6th ಕ್ವಶನ್, ಫೋಕಲ್ ಲೆಂತ್ ಆಫ್ ಅ ಕಾನ್ಕೇವ್ ಮಿರರ್ ಈಸ್. ನಾವು ದಿಸ್ ಈಸ್ ಇಂಪಾರ್ಟೆಂಟ್. ಕಾನ್ಕೇವ್ ಮಿರರ್ ಟು ಕಾನ್ವೆಕ್ಸ್ ಮಿರರ್ ಟು ಫೋಕಲ್ ಲೆಂತ್ ಏನಾಗಿರುತ್ತೆ ಅನ್ನೋದನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಫೋಕಲ್ ಲೆಂತ್ ಆಫ್ ದ ಕಾನ್ಕೇವ್ ಮಿರರ್ ವಿಲ್ ಬಿ ನೆಗೆಟಿವ್ ಚಿಲ್ಡ್ರನ್ಸ್. ಅರ್ಥ ಆಗ್ತಿದೆಯಾ ಹೇಳೋದು? ಸೊ ಹಾಗಾದರೆ ಫೋಕಲ್ ಲೆಂತ್ ಆಫ್ ಅ ಕಾನ್ಕೇವ್ ಮಿರರ್ ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. ಹಾಗಾದರೆ ಫೋಕಲ್ ಲೆಂತ್ ಆಫ್ ಅ ಕಾನ್ವೆಕ್ಸ್ ಮಿರರ್ ಏನಾಗಿರುತ್ತೆ? ಸೊ ಫಾರ್ ದ ಕಾನ್ವೆಕ್ಸ್ ಮಿರರ್ ಇಟ್ ಶುಡ್ ಬಿ ಪಾಸಿಟಿವ್. ಯಾಕೆ ಅಂತಂದರೆ ನಿಮ್ಗೆ ಈಗಾಗಲೇ ಗೊತ್ತು, ಆ್ಯಸ್ ಪರ್ ದ ಸೈನ್ ಕಾರ್ಟೀಷಿಯನ್ ಸಿಸ್ಟಮ್ ಪ್ರಕಾರ ಚಿಲ್ಡ್ರನ್ಸ್ ನಾವು ಆಬ್ಜೆಕ್ಟ್ ನಾವು ಏನು ಇಡ್ತೀವಿ ಆ್ಯಕ್ಚುಲ್ ಆಗಿ, ಸಿ ಫಾರ್ ಎಕ್ಸಾಂಪಲ್ ಯು ನೋ ದ ಕಾರ್ಟೀಷಿಯನ್ ಸಿಸ್ಟಮ್ ರೈಟ್. ನಾವು ಫಾರ್ ದ ಕಾನ್ಕೇವ್ ಮಿರರ್ ಸ್ಪಿಯರ್ ಫಾರ್ಮ್ಡ್ ವಿಲ್ ಬಿ ಲೈಕ್ ದಿಸ್. ಸೊ ಹಾಗಾದರೆ ಫೋಕಲ್ ಲೆಂತ್ ಇಲ್ಲಿ ಬರುತ್ತೆ. ಓಕೆ, ಹಾಗಾದರೆ ಫೋಕಲ್ ಲೆಂತ್ ಪ್ರಕಾರ ಇದು ಎಕ್ಸ್ ಆಕ್ಸಿಸ್ಸು, ಇದು ವೈ ಆಕ್ಸಿಸ್ಸು. ಸೊ ಎಕ್ಸ್ ಆಕ್ಸಿಸಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡು ನಿಮಗೆ ಆ್ಯಕ್ಚುಲ್ ಆಗಿ ಬರುವಂಥದ್ದು ನೆಗೆಟಿವ್ ವ್ಯಾಲ್ಯೂಸ್. ಸೊ ಫಾರ್ ದಿಸ್ ರೀಸನ್ ಹಿಯರ್ ಕಾನ್ಕೇವ್ ಮಿರರಲ್ಲಿ ಸ್ಪಿಯರು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಫಾರ್ಮ್ ಆಗೋದ್ರಿಂದ ಫೋಕಲ್ ಲೆಂತ್ ವಿಲ್ ಬಿ ನೆಗೆಟಿವ್ ಅನ್ನೋಂಥದ್ದು. ಇನ್ನು ಕಾನ್ವೆಕ್ಸ್ಗೆ ಬರೋಣ. ಸೊ ಕಾನ್ವೆಕ್ಸ್ಗೆ ಬಂದರೆ ಕಾನ್ವೆಕ್ಸಲ್ಲಿ ನಿಮಗೆ ಆ್ಯಕ್ಚುಲ್ ಆಗಿ ಸ್ಪಿಯರ್ ಫಾರ್ಮ್ ಆಗೋದು, ಇಟ್ಸ್ ನಾಟ್ ಅ ಪಾರ್ಟ್ ಆಫ್ ಅ ಮಿರರ್, ಬಟ್ ಸ್ಪಿಯರ್ ಏನು ಫಾರ್ಮ್ ಆಗುತ್ತೆ ನಿಮಗೆ, ಆ ಸ್ಪಿಯರ್ ಫಾರ್ಮ್ ಆಗುವಂಥದ್ದು ಚಿಲ್ಡ್ರನ್ಸ್ ನಿಮಗೆ ಇದು
ಕಾನ್ವೆಕ್ಸ್ ಮಿರರ್. ಸೊ ಈ ರೀತಿ ಬರುತ್ತೆ ಅನ್ನೋದು. ಹಾಗಾಗಿ ಫೋಕಲ್ ಲೆಂತ್ ವಿಲ್ ಬಿ ಇನ್ ರೈಟ್ ಹ್ಯಾಂಡ್ ಸೈಡ್. ಸೊ ದೇರ್ಫೋರ್ ರೈಟ್ ಹ್ಯಾಂಡ್ ಸೈಡ್ ಇತ್ತು ಅಂತಂದರೆ ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ಸೊ ಇಟ್ ಶುಡ್ ಬಿ ಅ ಪಾಸಿಟಿವ್ ವ್ಯಾಲ್ಯೂ, ಯಾಕಂದರೆ ಇದು ಎಕ್ಸ್ ಆಕ್ಸಿಸ್ ಅಲ್ವಾ. ಸೊ ಹಾಗಾಗಿ ಪಾಸಿಟಿವ್. ಹಾಗಾದರೆ ಫೋಕಲ್ ಲೆಂತ್ ಆಫ್ ಅ ಕಾನ್ವೆಕ್ಸ್ ಮಿರರ್ ವಿಲ್ ಬಿ ಪಾಸಿಟಿವ್, ಫೋಕಲ್ ಲೆಂತ್ ಆಫ್ ದ ಕಾನ್ಕೇವ್ ಮಿರರ್ ವಿಲ್ ಬಿ ನೆಗೆಟಿವ್ ಅನ್ನೋಂಥದ್ದು. ಈ ಪಾಯಿಂಟನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಅನ್ನೋಂಥದ್ದು. ಓಕೆನಾ? ಸೊ ಮೂವಿಂಗ್ ಔಟ್ ಟು ದ ನೆಕ್ಸ್ಟ್ ಕ್ವಶನ್. If the power of a lens is 2D, what is its focal length? Simple. Power of a length formula ಏನು? Power of a length is said to be a reciprocal of a focal length, correct? 1 by f. P is equals to 1 by f. ಈಗ ಪವರ್ ಆಫ್ ಅ ಲೆನ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಮ್ಗೆ ಫೋಕಲ್ ಲೆಂತ್ ಬೇಕಲ್ವಾ. ಸೊ ಫೋಕಲ್ ಲೆಂತ್ ಫಾರ್ಮುಲಾ ಏನಾಗುತ್ತೆ ಹಾಗಾದರೆ? ಎಫ್ ಇಸ್ ಈಕ್ವಲ್ಸ್ ಟು 1 by p, ಕರೆಕ್ಟ್? ಸೊ ದೇರ್ಫೋರ್ ಈಕ್ವಲ್ಸ್ ಟು 1 by p ಅಂದರೆ ಎಷ್ಟು? p ಅಂತಂದರೆ ಡಿ ಕೊಟ್ಟಿದ್ದಾನೆ, 2D. ಪವರ್ ಆಫ್ ಅ ಲೆನ್ಸ್ ಕೊಟ್ಟಿದ್ದಾನೆ, ಯು ನೀಡ್ ಟು ಫೈಂಡ್ ದ ಫೋಕಲ್ ಆಫ್ ಅ ಲೆಂತ್. ಹಾಗಾದರೆ ಎಷ್ಟಾಯಿತು? 1 by 2. ಸೊ 1 by 2 ಅಂತಂದ್ರೆ ಅರ್ಥ ಏನು? ಹಾಫ್. ಹಾಗೆ ಎಷ್ಟಾಯಿತು ಹಾಗಾದರೆ? ಸೊ ಹಾಗಾದರೆ ನಮಗೆ ಫೋಕಲ್ ಲೆಂತ್ ಎಷ್ಟು ಬಂದಂಗಾಯಿತು? ಸೊ ಫೋಕಲ್ ಲೆಂತ್ ಈಕ್ವಲ್ಸ್ ಟು ಹಾಫ್, ಕರೆಕ್ಟಾ? ಸೊ ನಥಿಂಗ್ ಬಟ್ ಇದನ್ನು ಏನಂತ ಬರಿಬೋದು? 0.5 m ಅಂದರೆ 0.5 ಮೀಟರ್. ಆದರೆ ನೀವು ಆಪ್ಷನ್ಸಲ್ಲಿ ನೋಡಿ ಎಲ್ಲ ಆನ್ಸರ್ಸು ನಿಮ್ಗೆ ಏನು ಕೊಟ್ಟಿದ್ದಾನೆ? ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಸೊ ಕನ್ವರ್ಟ್ ದಿಸ್ 0.5 ಮೀಟರ್ ಟು ದ ಸೆಂಟಿಮೀಟರ್. ಹಾಗೆ ಎಷ್ಟಾಗುತ್ತೆ? ಸೊ ಪ್ಲಸ್ 0.5 ಮೀಟರ್ ಇರುವಂಥದ್ದು. ಸೊ ದೇರ್ಫೋರ್ ಇಟ್ ವಿಲ್ ಬಿಕಮ್ ಸೊ ಪ್ಲಸ್ 50 ಸೆಂಟಿಮೀಟರ್ ಆಗುತ್ತೆ. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು? ಎ ಆಪ್ಷನ್ ಅನ್ನೋಂಥದ್ದು ಕರೆಕ್ಟ್ ಆಗಿದೆ ಅನ್ನೋಂಥದ್ದು. ಓಕೆ, ಸೊ ಈ ರೀತಿಯಾಗಿ ನೀವು ಫೈಂಡ್ ಔಟ್ ಮಾಡಬೇಕು. ಇಫ್ ಸಪೋಸ್ ಇಫ್ ದೇ ಹ್ಯಾವ್ ಗಿವನ್ ಇನ್ ಮೀಟರ್, ಸಾರಿ ಇಫ್ ದೇ ಹ್ಯಾವ್ ಗಿವನ್ ಇನ್ ಅ ಸೆಂಟಿಮೀಟರ್, ಯು ನೀಡ್ ಟು ಕನ್ವರ್ಟ್ ದ ಮೀಟರ್ ಟು ಅ ಸೆಂಟಿಮೀಟರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ ದ 8th one. A spherical mirror and a spherical lens have a focal length of minus 10 centimeter. The mirror and the lens are likely to be. ಅಂದರೆ ನಾನು ಈಗಾಗಲೇ ಈ ವಿಷಯನ ಹೇಳಿದ್ದೀನಿ. ಸೊ ಯಾವತ್ತೂ ಕೂಡ ನಿಮಗೆ ಇದು ಗ್ರಾಫ್. ಸೊ ಗ್ರಾಫಲ್ಲಿ ನಿಮಗೆ ನಾವು ಹೇಳ್ತಾ ಇದ್ದೆ ನನಗೆ ಸೈನ್ ಕಾರ್ಟಿಷಿಯನ್ ಸಿಸ್ಟಮು. ಸೊ ಕಾನ್ಕೇವ್ ಮಿರರಲ್ಲಿ ಅರ್ಥ ಮಾಡ್ಕೊಡಿ, ಕಾನ್ಕೇವ್ ಮಿರರಲ್ಲಿ ಯಾವತ್ತು ಫೋಕಲ್ ಲೆಂತು ಲೆಫ್ಟ್ ಸೈಡ್ ಬರುತ್ತೆ, ಅಂದರೆ ಈ ಕಡೆ ಬರುತ್ತೆ. ಸೊ ದಟ್ ಮೀನ್ಸ್ ಈ ಕಡೆ ಎಲ್ಲ ಏನಿದೆ ನಿಮಗೆ ನೆಗೆಟಿವ್ ವ್ಯಾಲ್ಯೂಸು ತಾನೆ. ಓಕೆನಾ? ಈಗ ರೈಟ್ ಸೈಡ್ ಅಂತಂದರೆ ನಿಮಗೆ ಸ್ಪಿಯರ್ ಬರುವಂಥದ್ದು ಕಾನ್ವೆಕ್ಸ್ಗೆ ನಿಮಗೆ ರೈಟ್ ಸೈಡ್ ಬರುತ್ತೆ, ಫೋಕಲ್ ಲೆಂತ್ ಈ ಕಡೆ ಬರುತ್ತೆ. ಸೊ ದೇರ್ಫೋರ್ ಈ ಕಡೆ ಫೋಕಲ್ ಲೆಂತ್ ಅಂದರೆ ಕಾನ್ವೆಕ್ಸ್ಗೆ ನಿಮಗೆ ಏನಾಯಿತು? ಪಾಸಿಟಿವ್ ಆಯಿತು. ಸೊ ಕಾನ್ಕೇವ್ಗೆ ನಿನಗೆ ನೆಗೆಟಿವ್ ಬರುತ್ತೆ ಫೋಕಲ್ ಲೆಂತು, ಕಾನ್ವೆಕ್ಸ್ಗೆ ನಿನಗೆ ಫೋಕಲ್ ಲೆಂತು ಪಾಸಿಟಿವ್ ಬರುತ್ತೆ. ಈಗ ಕ್ವಶನ್ ನೋಡಿ, ಮಿರರ್ಲಿ ಮತ್ತು ಲೆನ್ಸಲ್ಲಿ ಫೋಕಲ್ ಲೆಂತು -10 ಸೆಂಟಿಮೀಟರ್ ಇದ್ದರೆ ಅದು ಯಾವ ತರಹದ್ದು ಅಂತ ನಮಗೆ ಕೇಳಿರೋಂಥದ್ದು. ದ ಮಿರರ್ ಆ್ಯಂಡ್ ದ ಲೆನ್ಸ್ ಆರ್ ಲೈಕ್ಲಿ ಟು ಬಿ. ಹಾಗಾದರೆ ಅದರ ಅರ್ಥ ಏನು? ದ ಆನ್ಸರ್ ಈಸ್ ದ ಬೋತ್ ಆರ್ ಸೆಟ್ ಟು ಬಿ ಅ ಕಾನ್ಕೇವ್. ಈ ಪಾಯಿಂಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಕಾನ್ಕೇವಲ್ಲಿ ನಿನಗೆ ಫೋಕಲ್ ಲೆಂತು ಲೆಫ್ಟ್ ಹ್ಯಾಂಡ್ ಸೈಡ್ ಬರೋದ್ರಿಂದ ಆ್ಯಸ್ ಪರ್ ದ ಸೈನ್ ಕಾರ್ಟಿಷನ್ ಸಿಸ್ಟಮು ಫೋಕಲ್ ಲೆಂತ್ ವಿಲ್ ಬಿ ನೆಗೆಟಿವ್. ಕಾನ್ವೆಕ್ಸ್ಗೆ ಸ್ಪಿಯರ್ ಫಾರ್ಮ್ ಆಗಿ ರೈಟ್ ಸೈಡಲ್ಲಿ ಫೋಕಲ್ ಲೆಂತ್ ಬರೋದ್ರಿಂದ ಫೋಕಲ್ ಲೆಂತ್ ವಿಲ್ ಬಿ ಪಾಸಿಟಿವ್. ಸೊ ದೇರ್ಫೋರ್ ಕಾನ್ವೆಕ್ಸಲ್ಲಿ ಫೋಕಲ್ ಲೆಂತ್ ಏನಾಗಿರುತ್ತೆ? ಪಾಸಿಟಿವ್ ಆಗಿರುತ್ತೆ. ಸೊ ಫೋಕಲ್ ಲೆಂತ್ ನೆಗೆಟಿವ್ ಅಂತಂದರೆ ಕಾನ್ಕೇವ್, ಫೋಕಲ್ ಲೆಂತ್ ಪಾಸಿಟಿವ್ ಅಂತಂದರೆ ಕಾನ್ವೆಕ್ಸ್. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಕ್ವಶನ್. Question number 9. If the magnification produced by a lens has negative value, the image will be. ಈಗ ತಾನೇ ನಾನು ಲಾಸ್ಟ್ ಯಾವುದೊಂದು ಕ್ವಶನಲ್ಲಿ ಮ್ಯಾಗ್ನಿಫಿಕೇಶನ್ ಬಗ್ಗೆ ಮಾತಾಡ್ತಿದ್ದೆ ಅಲ್ವಾ. ಸೊ ಮ್ಯಾಗ್ನಿಫಿಕೇಶನ್ ವ್ಯಾಲ್ಯೂ ಏನಾಗಿದೆ ಇಲ್ಲಿ ನಿಮಗೆ ನೋಡಿ. ಮ್ಯಾಗ್ನಿಫಿಕೇಶನ್ ವ್ಯಾಲ್ಯೂ ಅವರೇ ಹೇಳ್ತಾ ಇದ್ದಾರೆ ಇಟ್ ಹ್ಯಾಸ್ ಎ ನೆಗೆಟಿವ್. ಲೆನ್ಸ್ದು ಮ್ಯಾಗ್ನಿಫಿಕೇಶನ್ ಇಟ್ ಹ್ಯಾಸ್ ಅ ನೆಗೆಟಿವ್. ಸೊ ನೆಗೆಟಿವ್ ಇದ್ದರೆ ಅದರರ್ಥ ನಿಮಗೆ ಅದು ವರ್ಚುವಲ್ ಆ್ಯಂಡ್ ಎರೆಕ್ಟ್ ಚಿಲ್ಡ್ರನ್ಸ್. ಓಕೆ, ಸೊ ಈಗ ತಾನೇ ನಾನು ಹೇಳಿದ್ದೀನಿ ಮ್ಯಾಗ್ನಿಫಿಕೇಶನ್ ಬಗ್ಗೆ ಲಾಸ್ಟ್ ಯಾವುದೋ ಒಂದು ಕ್ವಶನಲ್ಲಿ, ಹೌದಲ್ಲ? ಸೊ ಹಾಗಾದರೆ ಬಿ ಆಪ್ಷನ್ ಈಸ್ ರೈಟ್. ಸೊ ಇಫ್ ದ ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ ಬೈ ಅ ಲೆನ್ಸ್ ಹ್ಯಾಸ್ ನೆಗೆಟಿವ್ ಮೀನ್ಸ್ ಇಟ್ಸ್ ದ ಇಮೇಜ್ ವಿಲ್ ಬಿ ಅ ವರ್ಚುವಲ್ ಆ್ಯಂಡ್ ಎರೆಕ್ಟ್. ನೆಕ್ಸ್ಟ್ ಕ್ವಶನ್, ದ 10th one. A point object is placed at a distance of 20 centimeter from a convex mirror of focal length 20 centimeter. The image will form 8. ನೋಡಿ, ಈಗ ಇದರ ಮೀನಿಂಗ್ ಹೇಳಿ ಮತ್ತು ಹೇಗೆ ಐಡೆಂಟಿಫೈ ಮಾಡೋದು ಅಂತ ಅನ್ನೋದು ಹೇಳೋದಾದರೆ, ಒಂದು ಆಬ್ಜೆಕ್ಟ್ ಇದೆ, ಎಲ್ಲಿಂದ ಆಬ್ಜೆಕ್ಟ್ನ 20 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಿದ್ದೀವಿ ಕಾನ್ವೆಕ್ಸ್ ಮಿರರಿಂದ. ಸೊ ದೇರ್ಫೋರ್ ದಿಸ್ ಈಸ್ ಅ ಕಾನ್ವೆಕ್ಸ್. ಸೊ ಇಲ್ಲಿಂದ 20 ಸೆಂಟಿಮೀಟರ್ ದೂರದಲ್ಲಿ ನಾವು ಆಬ್ಜೆಕ್ಟ್ನ ಇಟ್ಟಿದ್ದೀವಿ ಅನ್ನೋಂಥದ್ದು ಪಾಯಿಂಟು. ಓಕೆ, ಸೊ ಇದ್ರದ್ದು ಫೋಕಲ್ ಲೆಂತ್ ಎಷ್ಟಾಗಿದೆ ಅಂದರೆ 20 ಸೆಂಟಿಮೀಟರ್. ನಾನು ಈಗಾಗಲೇ ಹೇಳಿದ್ದೀನಿ ಕಾನ್ವೆಕ್ಸಲ್ಲಿ ನಿಮಗೆ ಫೋಕಲ್ ಲೆಂತ್ ಬರೋದು ಈ ಸೈಡು. ಓಕೆ, ಸೊ ಇದು ಫೋಕಲ್ ಲೆಂತ್, ಇಲ್ಲಿಂದ ಇಲ್ಲಿವರೆಗೆ ಇರುವಂಥದ್ದು ಫೋಕಲ್ ಲೆಂತ್.
ಹಾಗಾದರೆ ಇದೆಷ್ಟಿದೆ ಅಂತಂದರೆ 20 ಸೆಂಟಿಮೀಟರ್ ಇದೆ. ಹಾಗಾದರೆ ದ ಇಮೇಜ್ ಫಾರ್ಮ್ ಎಟ್ ಎಲ್ಲಿ ಫಾರ್ಮ್ ಆಗುತ್ತೆ ನೋಡಿ, ಫೋಕಲ್ ಲೆಂತ್ ರೈಟ್ ಸೈಡಲ್ಲಿ ಬರೋದ್ರಿಂದ ಇಮೇಜ್ ನಿಮಗೆ ಎಲ್ಲಿ ಬಿಡಲೇಬೇಕು, ಬಿಹೈಂಡ್ ದ ಮಿರರ್ ಬಿಡಲೇಬೇಕಲ್ವಾ, ಅಂದರೆ ಈ ಜಾಗದಲ್ಲಿ ಬಿಡಲೇಬೇಕು, ಯಾಕೆಂದರೆ ಆಬ್ಜೆಕ್ಟ್ ನಾವು ಇಟ್ಟಿರೋದು ಇನ್ ಫ್ರಂಟ್ ಆಫ್ ದ ಮಿರರ್. ಹಾಗಾದರೆ ಫೋಕಲ್ ಲೆಂತ್ ನಿಮಗೆ ಕಾನ್ವೆಕ್ಸಲ್ಲಿ ಬರೋದು ರೈಟ್ ಹ್ಯಾಂಡ್ ಸೈಡಲ್ಲಿ ಆಗಿರೋದ್ರಿಂದ ಆ ಒಂದು ಆಬ್ಜೆಕ್ಟ್ನ ಇಮೇಜು ಎಲ್ಲಿ ಬಿಡಲೇಬೇಕು, ಬಿಹೈಂಡ್ ದ ಮಿರರ್ ಬಿಡಲೇಬೇಕು. ಸೊ ದೇರ್ಫೋರ್ ದ ಆನ್ಸರ್ ವಿಲ್ ಬಿ ಬಿಹೈಂಡ್ ದ ಮಿರರ್. ದ ಡಿ ಆಪ್ಷನ್ ಇಸ್ ರೈಟ್ ಚಿಲ್ಡ್ರನ್ಸ್. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದ ಯುವರ್ ವಿಚ್ ಕ್ವಶನ್ ಇಸ್ ದಿಸ್? ಸೊ ದ 10th one. Okay, moving on to the 11th one. When the object is placed between f and 2f of a convex lens, then the image formed is. ಈ ಥರ ಕ್ವಶನ್ನು ಅಥವಾ ಇದೇ ಕ್ವಶನ್ನು ತುಂಬ ಸಲ ರಿಪೀಟ್ ಆಗ್ತಾ ಇದೆ ಚಿಲ್ಡ್ರನ್ಸ್. ಓಕೆ, ಸೊ ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿ. ಸೊ ಇದು ಯಾವುದಿದು ಆ್ಯಕ್ಚುಲ್ ಆಗಿ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್, ಕರೆಕ್ಟಾ? ಸೊ ಕಾನ್ವೆಕ್ಸ್ ಲೆನ್ಸಲ್ಲಿ ನಿನಗೆ ಆಬ್ಜೆಕ್ಟ್ ಇಲ್ಲಿ ಇಟ್ಟಿದ್ದೀರಿ. ಸೊ ಇದು F1, ಸೊ ಇದು F2 ಆರ್ 2F. ಓಕೆ, ನಾವು ಹಿಯರ್ F2 2F2. ಈಗ ಆ್ಯಕ್ಚುಲ್ ಆಗಿ ಆಬ್ಜೆಕ್ಟ್ ಎಲ್ಲಿಟ್ಟಿದ್ದೀವಿ ಅಂತಂದರೆ F ಮತ್ತು 2F ಮಧ್ಯದಲ್ಲಿ ಇಟ್ಟಿದ್ದೀವಿ, ಅಂದರೆ ಇಲ್ಲಿಟ್ಟಿದ್ದೀವಿ ಆಬ್ಜೆಕ್ಟ್. ಹಾಗಾದರೆ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ಅನ್ನೋದು ಕ್ವಶನ್ನು. ಸೊ ಹಾಗಾಗಿ ಇದು ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಫಸ್ಟು 2F ಅಲ್ಲಿ ಇಟ್ಟರೆ ಎಲ್ಲಿ ಬೀಳುತ್ತೆ ಅಂತ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಇಫ್ ಸಪೋಸ್ 2F ಅಲ್ಲಿ ಆಬ್ಜೆಕ್ಟ್ ಇಟ್ಟರೆ ಅದು 2F2 ಅಲ್ಲಿ ಬೀಳುತ್ತೆ. ಓಕೆ, ಹಾಗಾದರೆ ನಾವು ಆಬ್ಜೆಕ್ಟ್ನ 2F ಮತ್ತು F ಮಧ್ಯದಲ್ಲಿ ಇಟ್ಟಿರೋದ್ರಿಂದ ಇದೇನಾಗಲೇಬೇಕು ಅಂತಂದರೆ ಆಬ್ಜೆಕ್ಟ್ ಇಮೇಜು ಈ 2F2ನ ಆಚೆನೇ ಬೀಳಬೇಕು, ಬಿಯಾಂಡ್ 2F2ನೇ ಬೀಳಲೇಬೇಕು. ಯಾಕೆ ಚಿಲ್ಡ್ರನ್ಸ್ ಅರ್ಥ ಮಾಡ್ಕೊಳ್ಳಿ, ನಾವು ಆಬ್ಜೆಕ್ಟ್ನ ನಾವು ಎಷ್ಟು ಆ ಒಂದು ಲೆನ್ಸ್ನ ಹತ್ತಿರ ತೊಗೊಂಡು ಹೋಗ್ತೀವೋ ಇಮೇಜ್ ಅನ್ನುವಂಥದ್ದು ಸ್ವಲ್ಪ ದೂರ ಹೋಗುತ್ತೆ. ಕ್ಲಿಯರಾ? ಹಾಗಾಗಿ ಈಗ ದ ಆ್ಯಕ್ಚುಲ್ ಥಿಂಗ್ ಈಸ್ 2F ಅಲ್ಲಿ ಇಟ್ಟರೆ ಎಲ್ಲಿ ಬೀಳುತ್ತೆ, 2F2. ಬಟ್ ಹಾಗಾದರೆ ಈಗ ನಾವು ಎಲ್ಲಿಟ್ಟಿದ್ದೀವಿ, 2F1 F ಮಧ್ಯದಲ್ಲಿ ಇಟ್ಟಿದ್ದೀವಿ, 2F ಮತ್ತು F ಮಧ್ಯದಲ್ಲಿ. ಹಾಗಾದರೆ ಇಮೇಜ್ ಏನಾಗಲೇಬೇಕು, ಬಿಯಾಂಡ್ 2F2 ಹೋಗಲೇಬೇಕು. ಹಾಗಾದರೆ ಆನ್ಸರ್ ಎಲ್ಲಿ ಬೀಳುತ್ತೆ ಅಂತಂದರೆ, ಅಥವಾ ಆನ್ಸರ್ ಇಮೇಜ್ ಎಲ್ಲಿ ಬೀಳುತ್ತೆ ಅಂದರೆ ಬಿಯಾಂಡ್ 2F. ಹಾಗಾದರೆ ಆನ್ಸರ್ ಯಾವುದು ಸರಿ? ಸಿ ಆಪ್ಷನ್ ಈಸ್ ರೈಟ್. ಸೊ ಬಿಯಾಂಡ್ 2F ಅನ್ನೋಂಥದ್ದು. ಓಕೆನಾ? ಸೊ ದಿಸ್ ಇಸ್ ದ ಆನ್ಸರ್. ಸೊ ಇದು ಎಲ್ಲರೂ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದು ಇಮೇಜು, ರೇ ಡಯಾಗ್ರಾಮ್ ಎಲ್ಲವನ್ನ ಕ್ಲೀನಾಗಿ ಕಲ್ತ್ಕೊಳ್ಳಿ ಚಿಲ್ಡ್ರನ್ಸ್. ಯಾಕೆ ಅಂತ ಹೇಳ್ತೀನಿ, ಯಾಕೆ ಅಂತಂದರೆ ನಿಮಗೆ ರೇ ಡಯಾಗ್ರಾಮ್ ಮೇಲೆ ಯಾವುದಾದ್ರೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಹಾಗಾದರೆ ಸರ್ ನಾವು ಏನು ಕಲ್ತ್ಕೋಬೇಕು, ನೀವು ಕಲ್ತ್ಕೋಬೇಕಾಗಿರೋಂಥದ್ದು ಯಾವ ಕಾನ್ವೆಕ್ಸ್ ಆಗಲಿ ಕಾನ್ಕೇವ್ ಆಗಲಿ ಮಿರರ್ ಆಗಲಿ ಲೆನ್ಸ್ ಆಗಲಿ ನೀವು ಕಲ್ತ್ಕೊಳ್ಬೇಕಾಗಿರೋದು ಆಬ್ಜೆಕ್ಟ್ನ ಎಲ್ಲಿಟ್ಟರೆ ಎಲ್ಲಿ ಬೀಳುತ್ತೆ ಆ ಒಂದು ಇಮೇಜ್. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ವಾಟ್ ವಿಲ್ ಬಿ ದ ನೇಚರ್. ಇಷ್ಟನ್ನು ಕಲ್ತ್ಕೊಂಡು ತಲೆ ಇಟ್ಕೊಂಡಿರಿ. ಇದ್ರ ಬೇಸ್ ಮೇಲೆ ಒಂದು ಕ್ವಶನ್ ಖಂಡಿತವಾಗ್ಲೂ ನಿಮಗೆ ಇರುತ್ತೆ ಅನ್ನೋಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಮಿರರ್ ಕ್ಯಾನ್ ಪ್ರೊಡ್ಯೂಸ್ ಅ ವರ್ಚುವಲ್ ಎರೆಕ್ಟ್ ಆ್ಯಂಡ್ ಮ್ಯಾಗ್ನಿಫೈಡ್ ಇಮೇಜ್ ಆಫ್ ಅನ್ ಆಬ್ಜೆಕ್ಟ್? ಸೊ ಮ್ಯಾಗ್ನಿಫೈಡ್ ಇಮೇಜ್ ಆಫ್ ಅನ್ ಆಬ್ಜೆಕ್ಟ್. ಹಾಗಾದರೆ ಯಾವ ಮಿರರು ವರ್ಚುವಲ್ ಮತ್ತು ಇರೆಕ್ಟ್ ಇಮೇಜನ್ನು ನಮಗೆ ಕೊಡುತ್ತೆ, ಅದ್ರ ಜೊತೆಗೆ ಮ್ಯಾಗ್ನಿಫೈಡ್ ಇಮೇಜನ್ನು ಕೊಡುತ್ತೆ? ನೋಡಿ, ಈಗ ತಾನೇ ಯಾವುದೋ ಕ್ವಶನಲ್ಲಿ ಮಾತಾಡಿದ್ದೀನಿ ಇದ್ರ ಬಗ್ಗೆ. ಸೊ ಯಾವ ಮಿರರ್ ಕೊಡುತ್ತೆ ಅಂತಂದರೆ ಆ ಮಿರರ್ ಕೊಡುವಂಥದ್ದು ಕಾನ್ಕೇವ್ ಮಿರರ್. ಯಾಕೆಂದರೆ ಮ್ಯಾಗ್ನಿಫೈಡ್ ಇಮೇಜ್ ಕೊಡುವಂಥದ್ದು ಕಾನ್ಕೇವ್ ಮಿರರ್. ನಾನು ಹೇಳಿದ್ದೆ ಸ್ಮಾಲ್ ಸೈಜ್, ವರ್ಚುವಲ್ ಆ್ಯಂಡ್ ಇರೆಕ್ಟ್ ಆ್ಯಂಡ್ ಸ್ಮಾಲ್ ಸೈಜ್, ಕರೆಕ್ಟಾ? ಸೊ ಮ್ಯಾಗ್ನಿಫೈಡ್ ಇಮೇಜ್ ಮತ್ತು ವರ್ಚುವಲ್ ಇರೆಕ್ಟ್ ಕೊಡುವಂಥದ್ದು ಕಾನ್ಕೇವ್ ಮ್ಯಾಗ್ನಿಫೈಡ್ ಇಮೇಜ್. ಇದು ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಹಾಗಾದರೆ ಎ ಆಪ್ಷನ್ ಈಸ್ ರೈಟ್. ಎ ಆಪ್ಷನ್ ಟಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ 13. If the image is formed in front of the mirror, then the image distance will be. If the image is formed in front of the mirror, then the image distance will be. ನೋಡಿ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೈನ್ ಕಾರ್ಟಿಸಿಯನ್ ಸಿಸ್ಟಮ್. ಈಗ ಇಮೇಜ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ದ ಮಿರರ್, ಯಾವುದೋ ಒಂದು ಮಿರರ್ ಇದೆ. ಓಕೆ, ಸೊ ಇಲ್ಲಿ ಯಾವುದೋ ಒಂದು ಮಿರರ್ ಇದೆ. ಈಗ ಇಮೇಜ್ ಎಲ್ಲಿ ಬಿದ್ದಿದೆ ಅಂದರೆ ಇನ್ ಫ್ರಂಟ್ ಆಫ್ ದ ಮಿರರ್ ಬಿದ್ದಿದೆ, ಬಿಹೈಂಡ್ ದ ಮಿರರ್ ಬಿದ್ದಿಲ್ಲ, ಇನ್ ಫ್ರಂಟ್ ಆಫ್ ದ ಮಿರರ್ ಬಿದ್ದಿದೆ. ಹಾಗಾದರೆ ಇಮೇಜ್ ಡಿಸ್ಟೆನ್ಸ್ ಏನಾಗುತ್ತೆ, ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ? ನೋಡಿ, ಸಿಂಪಲ್, ನಿಮಗೆ ಗ್ರಾಫ್ ಗೊತ್ತಲ್ಲ. ಸೈನ್ ಕಾರ್ಟಿಸಿಯನ್ ಸಿಸ್ಟಮ್ ಪ್ರಕಾರ ಇದು ಎಕ್ಸ್ ಆಕ್ಸಿಸ್ಸು, ಇದೆಲ್ಲ ಪ್ಲಸ್ಸು, ಇದು ಎಕ್ಸ್ ಡ್ಯಾಶು, ಇದು ಎಕ್ಸ್ ಆಕ್ಸಿಸಲ್ಲಿ, ಈ ಕಡೆ ಬರೋದೆಲ್ಲ ನೆಗೆಟಿವ್. ಹಾಗಾದರೆ ಇಮೇಜ್ ಡಿಸ್ಟೆನ್ಸ್ ಏನಾಗಿರಲೇಬೇಕು, ಇಮೇಜ್ ಡಿಸ್ಟೆನ್ಸ್ ಏನಾಗಿರಲೇಬೇಕು ಅಂತಂದರೆ ನೆಗೆಟಿವ್ ಆಗಿರಬೇಕು. ಹಾಗಾದರೆ ವಿಚ್ ಆಪ್ಷನ್ ಈಸ್ ರೈಟ್? ದ ಡಿ ಆಪ್ಷನ್ ಈಸ್ ರೈಟ್. ಬಿಕಾಸ್ ಅದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರೋದೆಲ್ಲವನ್ನೂ ಕೂಡ ನಾವು ಏನೇ ಬರುತ್ತೆ ಅದು ಸೈನ್ ಕಾರ್ಟಿಸಿಯನ್ ಸಿಸ್ಟಮ್ ಪ್ರಕಾರ ನೆಗೆಟಿವ್ ಅಂತ ತಗೋಬೇಕು. ಹಾಗಾಗಿ ಡಿ ಆಪ್ಷನ್ ಈಸ್ ರೈಟ್. ಓಕೆ, ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ಯುವರ್ 13th ಕ್ವಶನ್. ಓಕೆ, 13th. ಓಕೆ, ನೆಕ್ಸ್ಟ್ 14th ಒನ್.
14th ಒಂದು ಕ್ವಶನ್ ಏನು ಹೇಳುತ್ತೆ, ಎ ರೇ ಆಫ್ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಅ ರೇರರ್ ಮೀಡಿಯಂ ಟು ಅ ಡೆನ್ಸರ್ ಮೀಡಿಯಂ ವೈಲ್ ಎಂಟರಿಂಗ್ ದ ಡೆನ್ಸರ್ ಮೀಡಿಯಂ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆಂಟ್ 8. ಓಕೆ, 4 ಆಪ್ಷನ್ ಕೊಟ್ಟಿದ್ದಾರೆ. ಗೋ ಸ್ಟ್ರೈಟ್. ಸಿ, ಲೈಟ್ ರೇ ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಹೋಗ್ತಾ ಇದೆಯಂತೆ. ಯಾವಾಗ ಡೆನ್ಸರ್ ಮೀಡಿಯಮ್ಗೆ ಎಂಟರ್ ಆಗಬೇಕಾದ್ರೆ ಆ ಪಾಯಿಂಟ್ ಆಫ್ ಇನ್ಸಿಡೆಂಟ್ ಏನಾಗುತ್ತೆ ಅನ್ನುವಂಥದ್ದು ನೀವು ಐಡೆಂಟಿಫೈ ಮಾಡಬೇಕು. ವಿಲ್ ಇಟ್ ಗೋ ಸ್ಟ್ರೈಟ್ ಇನ್ ಟು ದ ಸೆಕೆಂಡ್ ಮೀಡಿಯಮ್? ಸ್ಟ್ರೈಟ್ ಆಗಿ ಹೋಗುತ್ತಾ? ಓಕೆ. ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ಲ? ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್ಲ? ಡಸ್ ನಾಟ್ ಎಂಟರ್ ಎಟ್ ಆಲ್. ನೋಡಿ, ಡಸ್ ನಾಟ್ ಎಂಟರ್ ಎಟ್ ಆಲ್ ತಪ್ಪು, ಯಾಕಂದರೆ ಎಂಟರ್ ಆಗುತ್ತೆ. ಸ್ಟ್ರೈಟ್ ಆಗಿ ಹೋಗುತ್ತಾ? ನೋ, ಸ್ಟ್ರೈಟ್ ಆಗಿ ಹೋಗಲ್ಲ, ಖಂಡಿತವಾಗ್ಲೂ ಹೋಗಲ್ಲ. ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್ಲ? ನಾರ್ಮಲ್ ಬಿದ್ದಿರೋಂಥ ನಾರ್ಮಲ್ಗೆ ಅದು ಆ್ಯಕ್ಚುಲ್ ಆಗಿ ದೂರಕ್ಕೆ ಹೋಗುತ್ತಾ? ಇಲ್ಲ. ಸೊ ಹಾಗಾದರೆ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಅರ್ಥ ಮಾಡ್ಕೊಳ್ಳಿ. 4 ಆಪ್ಷನ್ ಅರ್ಥ ಮಾಡಿಕೊಂಡು 4 ಆಪ್ಷನ್ನ ಓದ್ಬಿಟ್ಟು ನೀವು ಅದನ್ನು ಅರ್ಥ ಮಾಡ್ಕೊಂಡು ಬಂದರೆ ಇಟ್ ವಿಲ್ ಬಿ ಈಸಿ ಫಾರ್ ಯು ಪೀಪಲ್. ಓಕೆ, ಹಾಗಾದರೆ ಬಿ ಆಪ್ಷನ್ ಈಸ್ ರೈಟ್. ಯಾಕೆಂದರೆ ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಹೋಗಬೇಕಾದ್ರೆ, ಎಂಟರ್ ಆಗಬೇಕಾದ್ರೆ ಡೆನ್ಸರ್ ಮೀಡಿಯಮ್ಗೆ ಅದು ಏನಾಗುತ್ತೆ ಅಂತಂದರೆ ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಅನ್ನೋಂಥದ್ದು. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ಯುವರ್ 14th ಕ್ವಶನ್. ನೆಕ್ಸ್ಟ್, ಸೊ ಸಿಂಪಲ್ ಇದನ್ನು ಅರ್ಥ ಮಾಡಿಸ್ಕೋಬೇಕು ಅಂದರೆ, ಎಕ್ಸ್ಪ್ಲನೇಷನ್ ಕೊಡಬೇಕು ಅಂದರೆ, ಒಬ್ಬ ಸ್ಟೂಡೆಂಟು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾನೆ ಆನ್ ಟ್ರೇಸಿಂಗ್ ಅ ಪಾತ್ ಆಫ್ ಅ ರೇ ಆಫ್ ಲೈಟ್. ಅಂದರೆ ಲೈಟ್ದು ರೇದು ಪಾತನ್ನ ಹುಡ್ಕೋದಕ್ಕೆ ಇನ್ ಅ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಲ್ಯಾಬಲ್ಲಿರುವಂಥದ್ದು ಫಾರ್ ಅ ಡಿಫ್ರೆಂಟ್ ಆ್ಯಂಗಲ್ಸ್ ಆಫ್ ಇನ್ಸಿಡೆಂಟ್. ಹಿ ಕ್ಯಾನ್ ಗೆಟ್ ಅ ಕರೆಕ್ಟ್ ಮೆಷರ್. ಸೊ ಕರೆಕ್ಟಾಗಿ ಮೆಷರ್ಮೆಂಟ್ ಬೇಕು ಅವನಿಗೆ. ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಆ್ಯಂಡ್ ದ ಆ್ಯಂಗಲ್ ಆಫ್ ಎಮರ್ಜೆನ್ಸ್. ಬಿದ್ದಿರೋರೇ, ಎಮರ್ಜೆಂಟ್ ಆಗಿರೋರೆ, ಅಂದರೆ ಹೊರಗೆ ಬಂದಿರೋರೆ, ಇದರ ಕರೆಕ್ಟ್ ಆ್ಯಂಗಲನ್ನು ಅವನು ಐಡೆಂಟಿಫೈ ಮಾಡಬೇಕು. ಫ್ರಮ್ ದ ಫಾಲೋವಿಂಗ್ ಫಿಗರ್. ಕೊಟ್ಟಿರೋ ಫಿಗರಲ್ಲಿ ನಿಮಗೆ ಅವನಿಗೆ ಇನ್ಸಿಡೆಂಟ್ ರೇ ಮತ್ತು ಎಮರ್ಜೆಂಟ್ ರೇ ಕರೆಕ್ಟಾಗಿರುವ ಆ್ಯಂಗಲ್ದು ಆಪ್ಷನ್ ಫಿಗರ್ ಯಾವುದು ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಬೇಕು. ನಾವು ಜಸ್ಟ್ ಅಬ್ಸರ್ವ್ ಮಾಡಿ. ಸೊ ಅಬ್ಸರ್ವ್ ಮಾಡಿದ್ರೆ, ಸೊ ನಾನು ಡೈರೆಕ್ಟಾಗಿ ಆನ್ಸರ್ ಬಿಡ್ತೀನಿ. ಓಕೆ, ಫಸ್ಟು, ಸೆಕೆಂಡು, ಥರ್ಡು. Okay, now just observe the fourth one, children. Now the fourth one is right because the angle of incident and emergent ray ಅನ್ನೋಂಥದ್ದು ನಿಮಗೆ ಕರೆಕ್ಟಾಗಿದೆ. ಹಾಗಾಗಿ ಆ ಒಂದು ಕ್ವಶನ್ನಲ್ಲಿ ಅವನು ಕೇಳಿರೋಂಥದ್ದು ದ ಕರೆಕ್ಟ್ ಪಾತ್, ಅವ್ನ ಪಾತ್ನೇ ಫೈಂಡ್ ಔಟ್ ಮಾಡ್ತಾ ಇರೋದಲ್ವಾ. ಸೊ ಹಾಗಾಗಿ ಕರೆಕ್ಟಾಗಿರೋವಂಥದ್ದು ಯಾವ ಆಪ್ಷನ್ಲಿದೆ ಅಂತಂದರೆ 4th ಆಪ್ಷನ್ಲಿದೆ. ಹಾಗಾಗಿ 4th ಆಪ್ಷನ್ನ ನೀವು ಟಿಕ್ ಮಾಡಬೇಕು ಅನ್ನೋಂಥದ್ದು. ಸೊ ದಟ್ ಈಸ್ ದ ಆನ್ಸರ್ ಫಾರ್ ಯುವರ್ 15th ಕ್ವಶನ್. ಡಿ ಆಪ್ಷನ್ ಈಸ್ ರೈಟ್. ಐಡೆಂಟಿಫೈ ದ ಎಮರ್ಜೆಂಟ್ ರೇ ಇನ್ ದ ಗಿವನ್ ಫಿಗರ್. ಐ ವಿಲ್ ಜಸ್ಟ್ ಓಕೆ ಝೂಮ್ ಮಾಡಿದ್ದೀನಿ. ಸೊ ಯು ನೀಡ್ ಟು ಫೈಂಡ್ ದ ಎಮರ್ಜೆಂಟ್ ರೇ. ಹಿಯರ್ AB is called as the incident ray and CD is called as that is nothing but the emergent ray. So CD is the answer. So therefore the first option is right. So you need to mark or you need to shade the first option. Question. An object is kept at the center of curvature of a convex lens. The position and the nature of the image formed is. Children, whenever you keep the object in front of the convex lens, okay, convex lens, especially if you put the object in the center of curvature, the position will be in the 2f behind the convex lens. Okay, that is the first point. 2f means nothing but in the center of a curvature behind the convex lens, and the nature will be, it will be a real image and it will be a inverted image. It will be real and inverted, and the position will be in the 2f, nothing but in the center of curvature. So that means the answer will be, the position will be the center of curvature and the nature will be the real and invert. Okay, so the D option is right. You need to shade the D option. Or moving on to the next question. When a beam of light traveling obliquely from one medium to another, the direction of propagation of light in the second medium changes. This phenomenon is known as. When light travels from one medium to another medium, the light bends. That phenomena is called as the refraction of light. So the answer will be refraction of light. So when light travels from one medium to another medium, it takes different direction to travel. So therefore that phenomena is nothing but the refraction of light. Okay, so that is what they are asking, that is what they are in the question. When light travels from obliquely from one medium to another medium, the direction of propagation of light has in the second medium has been changed.
So this phenomenon is known as nothing but the refraction of light. Okay, so first option is right. First option you need to take. Next question is, identify the correct options of first and second law of refraction of light. Whatever will be the fourth statement, I'll say the refraction of light, law of refraction of light first. Afterwards, you only pick the answer, children. So therefore, the law of refraction of light says like this: the incident ray, the refracted ray, and the normal lies in one plane. All lies in a same plane. Okay, not in a one plane. It all lies in a same plane. Okay, that is the first law of refraction of light. The second law says the ratio of sine of an angle of incident to the sine of angle of refraction is constant. That is a second law of refraction. So now whatever I have said the laws of refraction, that point will be there in the first and the fourth. ಫಸ್ಟ್ ಮತ್ತು ಫೋರ್ತ್ ಪಾಯಿಂಟಲ್ಲಿ ಇದೆ, ನೀವು ಜಸ್ಟ್ ಅಬ್ಸರ್ವ್ ಮಾಡಿ ಅಲ್ಲಿ ಫಸ್ಟ್ ಮತ್ತು ಫೋರ್ತಲ್ಲಿ ಇದೆ. ಸೊ ಫಾರ್ ವಿಚ್ ಆಪ್ಷನ್ ಈಸ್ ರೈಟ್? ದ ಥರ್ಡ್ ಆಪ್ಷನ್ ಈಸ್ ರೈಟ್. ಸೊ ಥರ್ಡ್ ಆಪ್ಷನ್ ನೀವು ಶೇಡ್ ಮಾಡಬೇಕು. ಆ್ಯಂಡ್ ದಿಸ್ ಈಸ್ ನೋನ್ ಆಸ್ ದ ಲಾ ಆಫ್ ರಿಫ್ರಾಕ್ಷನ್. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಿಲ್ ಸೇ ನೌ ಓನ್ಲಿ. The fourth point, what I have said, the ratio of sine of an angle of incident to the sine of an angle of refraction is constant. That is also called as the Snell's law. Okay, ಅದನ್ನು ಕೇಳಬಹುದು. In which of the following media the light will travel very fast compared to the other medium? That is a question. Okay, so there are some options are there: diamond, kerosene, water, and rock salt. So if you have observed all this refractive index of all these substances, water has a less refractive index, so that means the light will travel more in that water. The light will travel very fast in that medium. Okay, so nothing but in the water. So therefore the water is a right answer. The third option is correct, water. Next question: in each of the following media is an optically denser and optically rarer? So there are four options is there. I'll say the answer, children. Kerosene is a denser medium and water is a rarer medium. That is your answer, children. So that means which option is right? The first option is right answer. ಯಾಕಂದರೆ ಫಸ್ಟ್ ಆಪ್ಷನಲ್ಲಿ ನಿಮಗೆ ಆ ಆನ್ಸರ್ ಇದೆ. ಫಸ್ಟ್ ಆಪ್ಷನ್ ಈಸ್ ರೈಟ್. ದ ನೆಕ್ಸ್ಟ್ ಕ್ವಶನ್: ದ ರೇಷಿಯೋ ಆಫ್ ಸೈನ್ ಆಫ್ ಅನ್ ಆಂಗಲ್ ಆಫ್ ಇನ್ಸಿಡೆಂಟ್ ಟು ದ ಸೈನ್ ಆಫ್ ಅನ್ ಆಂಗಲ್ ಆಫ್ ರಿಫ್ರಾಕ್ಷನ್ is constant, and this law is known as, also known as, just only I have said, the second law of refraction of light is also called as Snell's law of refraction. That is what there in the question, the statement what I have said ಅದೇ ಇರುವಂಥದ್ದು. ಹಾಗಾದರೆ ದ ಆನ್ಸರ್ ಈಸ್ ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್. ಸೊ ಹಾಗಾದರೆ ದ ಸೆಕೆಂಡ್ ಆಪ್ಷನ್ ಈಸ್ ರೈಟ್. ದ ಸೆಕೆಂಡ್ ಆಪ್ಷನ್ಗೆ ಯು ನೀಡ್ ಟು ಶೇಡ್. ನೆಕ್ಸ್ಟ್ ಕ್ವಶನ್, ದ ಏಯ್ತ್ ಒನ್. So next question is, a ray of light traveling from a kerosene to water speed up and bend dash and then travel into alcohol, slow down and the band, or it will bend. The B option. Which A option you need to write in the first fill up the blanks, and which B option you need to write in the second fill up the blanks is your question. Children, first a ray of light will travel. So one light ide travel ಆಗ್ತಾ ಇದೆ. It travel from kerosene to water. Kerosene to water the travel ಆದ ತಕ್ಷಣ it will be speed up and it will be bend, because the light travels from one medium to another medium. Bend ಆದ ತಕ್ಷಣ it away from the normal ಇಂದ ದೂರ ಆಗುತ್ತೆ. So it's away from the normal, and it will after then it will travel to alcohol. After passing alcohol, it will slow down, because the alcohol refractive index will be more. So it will slow down and it will bend, and it will bend and it will move towards the normal. Okay, so that is your answers. Therefore the fourth option is right. So the next question: a lens may have a two spherical surface bulging outwards. Such a lens is called as. So bulging outwards means it will be called as, that type of lens is called as convex lens, children. Okay, so therefore for this question the answer will be convex lens. So the second option is right. The 10th one: a lens may have a two spherical surface curved inwards. Okay, curved inwards, this is your question, curved inwards. Such lens is called as. Now only just we had discussed about convex.
it will be bulge outwards. Now it is curved inwards. So curved inwards means it should be a concave lens. So therefore the answer will be concave lens. The first option is right. The next question, which of the following is an converging lens? Converging lens. Always converging lens will be the convex lens. Okay. So therefore the fourth option will be correct answer. The fourth option you need to pick. Now converging lens is convex lens, diverging lens is concave lens. Keep these 2 points in your mind. One is about bulging outwards convex, curved inwards concave lens, converging lens convex lens, and the next point diverging lens concave lens. Okay. Okay, which of the following is a diverging lens? Now only I said it should be a concave lens. So therefore the first option is right. Next question. So the next question, the center of the spherical refracting surface of the lens is called as the center of the spherical refracting surface. For example, convex. A convex or concave lens at the center point. The center point is nothing but that is called as the pole. Okay. So therefore the pole is the right answer. The third option is right. You need to mark or you need to shade the third option. Okay. Next question. The point of an or point on the principal axis at the center of the lens is called. Now this is the question, children. It's very important. The question again I'll just say the question. The question is the point on the principal axis. The point on the principal axis at the center of the lens, and it is called as the optical center, children. A lens has two spherical surfaces. These two spherical surfaces form a part of sphere. Sphere in the part agata. I think you know about this. So lens towali on the circle type bariri. Okay, it forms a sphere. It's a part of a sphere. The center of these spheres is known as. So a one lens alli. So if you have drawn the one circle, that is nothing but the sphere. That center is called as what? The center is known as nothing but the center of curvature. Nothing but that is called as the center of curvature. Children, very important. And center of curvature is a midpoint of the sphere. Okay. Moving on to the next question. An imaginary line passing through the center of the curvature and the pole is called as. It's very important and very easy question. The imaginary line which passes through. See, center of a curvature is there. Other male bhagadali, it's an imaginary line which if you have drawn, what it is called? And it is called as the principal axis line, children. Because whenever, why I have said this is important means whenever you are writing the ray diagram, the first ray you will write parallel to the principal axis and the draw matirla. So the answer will be principal axis. Okay. The 17th one. The area of the lens suitable for refraction is called, and nothing but it is called as aperture. Okay, the area of the lens suitable for refraction is called as nothing but the aperture. So next question, the point where a beam parallel to the principal axis appears to diverge or converges from a point on the principal axis after passing through the lens is called as, and it is called as principal focus. Okay, the 19th one. The focal length is the distance between the optical center and the focal point of or focus of the lens is called as. Okay, the focal length is the distance between the optical center and the focal point or focus of the lens called as what? Children, sorry, there only they have given the answer. Just I have not observed that the answer is nothing but the focal length, because just observe the statement, the focal length is the distance between the optical center and the focal point. They are saying the answer there only. Okay, just I have not observed there. So the answer will be focal length.
ಫೋಕಲ್ ಲೆಂತ್ ಆನ್ಸರ್ ಆಗಿರುತ್ತೆ. ಸೊ ಆನ್ಸರ್ಸ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ, ಬಟ್ ದಟ್ ಸ್ಟೇಟ್ಮೆಂಟ್ ಶುಡ್ ಬಿ ಚೇಂಜ್. ಸಪೋಸ್ ಎಕ್ಸಾಮಲ್ಲಿ ಈ ಥರ ಏನೋ ಅಂತಂದರೆ ಇಟ್ ವಿಲ್ ಬಿ ಗ್ರೇಸ್ ಮಾರ್ಕ್ಸ್. ನೋ ವರೀಸ್. ಓಕೆ, so moving on to the next question. The ray of light from the object parallel to the principal axis after refraction from a convex lens passes through the principal focus. Again, the 18th question what we have discussed. 18th, yes, the same question but in a different manner they are asking. The ray of light, one light ray which passes through the parallel to the principal axis, refraction ಆದಮೇಲೆ of the convex lens passes through, ಎಲ್ಲಿಂದ ಪಾಸ್ ಆಗುತ್ತೆ, it should passes through the principal focus, children. Okay, so the first question, rate of flow of charges is called as. So I think you know the answers. There will be a 4 option. So first one is electric current, second is electric charge, potential difference, and none. Now here the answer is electric current, because the rate of flow of charges is nothing but the electric current. So therefore the first option is right, that is called as electric current. So you need to pick the first answer. Okay, now moving on to the next question. The substance through which electricity can flow is called as. See, the question says the substances which electricity flow, in which the electricity will flow in some few substances. Which are those substances? We call that as, the options are conductor, insulator, semiconductor, as well as none. So therefore the answer will be conductor, because in the conductor devices, nothing but in the conductor substances the electricity will flow. Okay, so that is the answer. And moving on to the next question. A closed and continuous path along which an electric current flows is called an. Okay, so a closed and continuous path, it's in a closed circuit, children. It's in a closed circuit, and continuous path along which an electric current flows. So in a closed path the current is flowing means what it is called. So therefore the options are electric current, the electric circuits, electric charge, and none. So therefore the answer will be electric circuit, because it's a closed circuit. I think you know how to write the electric circuit, simple circuit diagram, right? So therefore the answer will be electric circuit. It's a closed circuit. Electric circuit means it's a closed circuit in which the bulb and a battery and it will be connected, right? So therefore the answer will be electric circuit. Next question. The substances through which electricity cannot flow. So here if you have observed in the second question, the substance through which electricity can flow. Here the fourth question will be the substance through which electricity cannot flow. So ಕೆಲವೊಂದು substances ಅಲ್ಲಿ, so nothing but some in few substances the electricity will not flow. So which are those substances? So that substances are called as the nothing but that the objects are called as the insulator. So therefore you will be having a 4 options. One is conductor, one is insulator, semiconductor, and none. So therefore the answer will be insulator. So now here only I will say conductor is nothing but the substances which the electricity will flow. Insulator is nothing but the substances in which the substances through which electricity will not flow. And the next one is semiconductor, that I had not mentioned in these MCQ questions, but I will say about semiconductor. So semiconductor is a device which lies between conductivity as well as insulator. So conductor and as well as insulator, it will be lying between conductor as well as insulator. That type of the objects or the substances are called as semiconductor. Okay, moving on to the next question. Formula for current through a cross section. So to find a current, so if it is, see if they are asking to find the current, what will be the formula? So I think you know the definition of a current, the rate of flow of charges in a unit time. The first question that what we have done, what we have learned, so that is called as electric current. So therefore, so what is the formula to find the electric current? The same question that they are asking here in the 5th question. So therefore, so the formula to find the current through a cross section will be, there will be a 4 option. So the right option is I equals Q by T, because
where I represents the current, Q represents the charge, the electric charge, and T represents the time. Why the first option is right? Because the definition of electric current is nothing but the flow of a charge in a unit time. The flow of a charge means Q, okay? The flow of a charge by in a unit time. So therefore time, we need to take the time. So what is the flow of charge in some time means that is called as the electric current. So therefore the first option is correct. I equals Q by T. Okay. So moving on to the next question. SI unit of charge. Okay. So charge is nothing but Q. The SI unit of charge, there will be a 4 option: coulomb, ampere, volt, and none. So therefore the answer will be, the SI unit of electric charge will be coulomb. Okay, the answer will be coulomb. So therefore you need to pick the first option. So therefore A is correct, coulomb. Next one, SI unit of current is, okay, so there will be a 4 option: coulomb, ampere, volt, and none. Coulomb is not there, not your answer. Sorry, coulomb is not your answer, because coulomb is a SI unit of charge. So therefore it should be in between B and C and D option. Okay, so therefore the answer will be ampere. So therefore the SI unit of electric current is ampere. So therefore you need to choose the B option. The B option is correct, ampere. Okay, children. Okay, now we'll move on to the 8th one. If 1 coulomb of charge flows through the conductor in 1 second is, so that is your question. If 1 coulomb of charge flows through the conductor in 1 second is, the answer will be, I'll say first the options. The options are 1 ampere, 1 volt, 1 coulomb, or none. So therefore the answer is 1 ampere. Now here ampere is a SI unit of electric current. So therefore electric current is known as the flow of charges in a unit time, right? So therefore the SI unit of the electric current will be ampere. So therefore ampere will be defined as electric charge will flow. So therefore the SI unit of charge is coulomb and the time will be taken as 1 second. So therefore if 1 coulomb of charge flows through the conductor in 1 second will be equals to 1 ampere. So therefore the answer is 1 ampere. You need to choose the first option A, that is called as 1 ampere. Okay. Moving on to the next question. The instrument used to measure electric current. Okay. So ammeter, voltmeter, galvanometer, and none. So therefore I'll say that directly. I'll say the answer, children. The instrument used to measure electric current will be ammeter. Okay, the answer will be ammeter. And next question is, the instrument used to identify the presence of electric current. Ammeter, voltmeter, galvanometer, and none. And the answer is galvanometer. Children, I'll say the difference between these two questions. See children, if we measures the electric current, the device which will measures the electric current is ammeter. The device which identify the presence of electric current will be galvanometer. So try to understand these 2 points, presence as well as measures. So measures means it will be a ammeter. The presence of electric current will be a galvanometer. Okay. Okay. Now we'll move on to the next question. The 11th one. The instrument is used to measure the potential difference. It should see options are like this: voltmeter, ammeter, galvanometer, and none. It should not be a ammeter, because ammeter is a device which measures the electric current. Also galvanometer is a device which identify the presence of electric current. So therefore it should be a voltmeter. So therefore the instrument is used to measure the potential difference will be voltmeter. Okay. Next question. An ammeter is always connected in
dash in a circuit. So the ammeter is nothing but ammeter is a device which measures the electric current, right? So therefore, in that ammeter, in a circuit, ammeter is always connected in a type of, in which type the ammeter will be connected. That is the question. Is it the ammeter will be connected in a parallel, like parallel? Is it the ammeter will be connected in a series? Or is it the ammeter will be connected in the both parallel as well as the series? No. So therefore, series. Okay. So therefore, the answer is series. So therefore, the B option is right. Series. Okay. That is the answer for your 12th question. Now we will move on to the next one. The 13th one. The SI unit of electric potential. Children's, potential difference, for the potential difference as well as electric potential, the both answers are same. Nothing but the SI unit of electric potential as well as the SI unit of potential difference will be the same. So therefore, the options are volt, ampere, coulomb and none. So therefore, the answer is volt. Okay. So SI unit of electric potential or SI unit of potential difference is volt, and the device which measures the potential difference will be voltmeter. Okay. Now moving on to the next question. The device which resists the flow of charges. Okay. Is it a resistance? It's a rheostat, or is it a resistivity or none? Children, I'll just clarify, or I'll just change the question of 14th one. I'll not call that as a device. I'll say it's a property of a device which resists the flow of charges. It's a property. Okay, I'll not say that as a device. It's a property which resists the flow of charges. So the answer will be resistance. Okay. So moving on to the next question. SI unit of resistance. So the SI unit of resistance will be, there will be 4 options: ohm, ohmmeter, ampere and none. See, it's not an ampere. Okay, so it should be a ohm or ohm meter. So therefore the answer is, I'll say the answer will be ohm. So therefore the SI unit of resistance is ohm. Okay, next question. The SI unit of resistivity is, so now I think you got the answer. It cannot be a ampere, because ampere is a SI unit of electric current. So it cannot be a ohm, because it's a SI unit of resistance. So therefore the answer should be a ohm meter. Okay. So the next question will be, resistance of a conductor is inversely proportional to its. So on the length, or by area of a cross section, or the nature of the material, or the temperature of the conductor. So therefore the answer is, resistance of a conductor is always inversely proportional to its area of a cross section. Okay children, so therefore the answer is the B, area of a cross section, because if there is an increase in area and the space between the charged particle will be increases, so there will be a decrease in collision as well as the resistance will be decreasing. So therefore area will be increasing. So therefore resistance of a conductor is inversely proportional to its area of a cross section, children. So that is the answer and the explanation. Okay. Now moving on to the next question. The SI unit of power. So the SI unit of power will be watt. Okay. So therefore the option A is correct, watt. Okay. So next, resistance of a conductor depends on, now it's an important question children. Resistance of a conductor depends on, first option, length and the temperature of a conductor, on its area of a cross section, and on the nature of its material. Or the D option is all of the above. So therefore the answer is D, all of the above, because the resistance of a conductor will be depend upon the length as well as the area of a cross section as well as the nature of its material and also its temperature of a conductor. So the answer should be all of the above. The D option is correct. So
The 21st question. Heating effect of electric current is undesirable in the following devices. ಅಂದರೆ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಯಾವುದ್ಯಾವುದಲ್ಲಿ ಇರಲ್ಲ ಅನ್ನೋಂಥದ್ದು, ಅನ್ಡಿಸೈರಬಲ್ ಆಗಿರುತ್ತೆ ಅನ್ನೋಂಥದ್ದು. ಕಂಪ್ಯೂಟ್ರ್ ಮಾನಿಟರಲ್ಲೋ ಟಿ ವಿಲೋ ಆಲ್ ಆಫ್ ದ ಎಬೋ ಅನ್ನೋಂಥದ್ದು. ಸೊ ಈಗ ಇದನ್ನು ನೋಡಿದ್ರೆ ದ ಆನ್ಸರ್ ವಿಲ್ ಬಿ ಆಲ್ ಆಫ್ ದ ಎಬೋ. ಯಾಕೆಂದರೆ ಈ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋಂಥದ್ದು ಅಪ್ಲಿಕೇಬಲ್ ಆಗುವಂಥದ್ದು ಎಲೆಕ್ಟ್ರಿಕ್ ಹೀಟರ್ ಮೇಲೆ, ಎಲೆಕ್ಟ್ರಿಕ್ ಐರನ್ ಬಾಕ್ಸ್ ಮೇಲೆ. ಅದರಲ್ಲಿ ಡಿಸೈರಬಲ್ ಆಗಿರುತ್ತೆ, ಇದರಲ್ಲಿ ಅನ್ಡಿಸೈರಬಲ್ ಆಗಿರುತ್ತೆ. ಸೊ ಈ ಒಂದು ಕ್ವಶನ್ಗೆ ಆನ್ಸರ್ ನಿಮಗೆ ಡಿ ಆಪ್ಷನ್. ಸೊ ಆಲ್ ಆಫ್ ದ ಎಬೋ ಅನ್ನೋಂಥದ್ದು. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದ 22nd ಕ್ವಶನ್. ದ ಸೇಫ್ಟಿ ಡಿವೈಸ್ ವಿಚ್ ಪ್ರೊಟೆಕ್ಟ್ಸ್ ದ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಫ್ರಮ್ ದ ಶಾರ್ಟ್ ಸರ್ಕ್ಯೂಟ್. ಸೊ ಈಗಾಗಲೇ ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ, ಲಾಸ್ಟ್ ಕ್ಲಾಸಲ್ಲೂ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲೂ ಮಾತಾಡಿದ್ದೆ. ಆ ಸೇಫ್ಟಿ ಡಿವೈಸ್ ವಿಚ್ ಪ್ರೊಟೆಕ್ಟ್ಸ್ ದ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಫ್ರಮ್ ಅ ಶಾರ್ಟ್ ಸರ್ಕ್ಯೂಟ್ ಈಸ್ ನಥಿಂಗ್ ಬಟ್ ಫ್ಯೂಸ್. ಓಕೆ, ಫ್ಯೂಸ್ ವೆರಿ ಇಂಪಾರ್ಟೆಂಟ್. ಫ್ಯೂಸ್ ಅನ್ನೋಂಥದ್ದು ನಮ್ಮ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ಸನ್ನು ಕಾಪಾಡುತ್ತೆ, ಶಾರ್ಟ್ ಸರ್ಕ್ಯೂಟ್ನಿಂದ ನಮ್ಮ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ನ. ನಿಮ್ಮ ಮೀಟರ್ ಬೋರ್ಡ್ ಪಕ್ಕದಲ್ಲಿ ಇದೆ, ನೀವು ಗಮನಿಸಿರ್ಬೋದು ಅನ್ನೋದು. ಓಕೆ, ನೆಕ್ಸ್ಟ್ ಕ್ವಶನ್. ಟಂಗ್ಸ್ಟನ್ ವಿಲ್ ಬಿ ಯೂಸ್ಡ್ ಆ್ಯಸ್ ಅ ಫಿಲಮೆಂಟ್ ಆಫ್ ಎಲೆಕ್ಟ್ರಿಕ್ ಬಲ್ಬ್ ಬಿಕಾಸ್ ಈ ಒಂದು ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ಫಿಲಮೆಂಟ್ ಆಗಿ ಟಂಗ್ಸ್ಟನ್ನನ್ನೇ ಯಾಕೆ ಯೂಸ್ ಮಾಡ್ತೀವಿ ಅನ್ನೋಂಥದ್ದು ಕ್ವಶನ್ನು. ಇದು ಆ್ಯಕ್ಚುಲಾಗಿ ಈ ರೀತಿ MCQ ಎಕ್ಸಾಮ್ ಆಗಲಿಲ್ಲ ಅಂತಂದಿದ್ರೆ ಇದನ್ನು ಗಿವ್ ರೀಸನ್ಸಲ್ಲಿ ಕೇಳ್ತಿದ್ರು. ಸೊ ಅದನ್ನೇ ಕನ್ವರ್ಟ್ ಮಾಡಿ MCQ ಕೇಳ್ಬೋದು ಅನ್ನೋಂಥದ್ದು. ಸೊ ಯಾಕೆ? ಸೊ ಅದರಲ್ಲಿ 3 ಆಪ್ಷನ್ ಇದೆ. ಇಟ್ ಡಸ್ ನಾಟ್ ಆಕ್ಸಿಡೈಸ್, ಕರೆಕ್ಟ್, ಹೌದು. ಫಸ್ಟ್ ಪಾಯಿಂಟು ಕರೆಕ್ಟಾಗಿದೆ. ಇಟ್ ಹ್ಯಾಸ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್, ಕರೆಕ್ಟ್, ಹೌದು, ಅದು ಕರೆಕ್ಟಾಗಿದೆ. ಸೊ ಆಲ್ ಆಫ್ ದ ಎಬೋ. ಸೊ ಹಾಗಾಗಿ ಇವೆರಡೂ ಪಾಯಿಂಟೂ ಕೂಡ ಸ್ಟ್ಯಾಟಿಸ್ಫೈ ಮಾಡೋದ್ರಿಂದ ಸೊ ಆಲ್ ಆಫ್ ದ ಎಬೋ ಈಸ್ ಅ ರೈಟ್ ಆನ್ಸರ್. ಸೊ ಆಲ್ ಆಫ್ ದ ಎಬೋ ಅನ್ನುವಂತಹ ಆಪ್ಷನ್ಗೆ ನೀವು ಶೇಡ್ ಮಾಡಬೇಕು. ಸೊ ಈ ಎರಡೂ ರೀಸನ್ ಇರೋದ್ರಿಂದನೇ ನಾವು ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ಟಂಗ್ಸ್ಟನ್ನನ್ನೇ ಜಾಸ್ತಿ ಯೂಸ್ ಮಾಡೋದು ಅನ್ನೋದು. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದ ಫಾಲೋವಿಂಗ್ ರಿಲೇಷನ್ ರೆಪ್ರೆಸೆಂಟ್ಸ್ ದ ಓಮ್ಸ್ ಲಾ. ಸೊ ಓಮ್ಸ್ ಲಾ ಗೊತ್ತು ನಿಮಗೆ. ಓಮ್ಸ್ ಲಾ ಅಂತಂದರೆ ನಿಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸು ಮತ್ತು ಒನ್ ಸೆಕೆಂಡ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸು ಮತ್ತು ಕರೆಂಟು ಮತ್ತು ರೆಸಿಸ್ಟೆನ್ಸ್ ಮಧ್ಯೆ ಇರುವ ರಿಲೇಷನ್ನ ಹೇಳುವಂಥದ್ದೇ ಓಮ್ಸ್ ಲಾ. ಹಾಗಾದರೆ V = I × R. ಸೊ V = I × R ಎಲ್ಲಿದೆ? ಎ ಆಪ್ಷನಲ್ಲಿದೆ. ಸೊ ಎ ಆಪ್ಷನ್ ಈಸ್ ರೈಟ್ ಅನ್ನೋದು. ಇನ್ನು 25th ಕ್ವಶನ್. ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಡಿಸೈರಬಲ್ ಇನ್ ದ ಫಾಲೋವಿಂಗ್ ಡಿವೈಸಸ್. ಈಗ ತಾನೇ ಅನ್ಡಿಸೈರಬಲ್ ಬಗ್ಗೆ ಮಾತಾಡ್ದು. ಹಾಗಾದರೆ ಇದು ಡಿಸೈರಬಲ್ ಯಾವುದ್ರಲ್ಲಿ ನೋಡಿ. ಫಸ್ಟ್ ಒಂದು ನೋಡಿದ್ರೆ ಎಲೆಕ್ಟ್ರಿಕ್ ಐರನ್ ಬಾಕ್ಸ್ ಹೌದು, ಎಲೆಕ್ಟ್ರಿಕ್ ಹೀಟರ್ ಹೌದು, ಎಲೆಕ್ಟ್ರಿಕ್ ಬಲ್ಬ್ ಹೌದು. ಹಾಗಾದರೆ ಆನ್ಸರ್ ಶುಡ್ ಬಿ ಡಿ, ಆಲ್ ಆಫ್ ದ ಎಬೋ ಅನ್ನೋಂಥದ್ದು. ಸೊ ಡಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ದ ರಿಲೇಷನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಿಕ್ ಕರೆಂಟ್, ಟೈಮ್ ಆ್ಯಂಡ್ ಚಾರ್ಜ್. ಸೊ ಯಾವುದ್ಯಾವುದು ವರ್ಡ್ ಇದೆ ಅದನ್ನು ನೋಡೋದಾದರೆ ನೋಡಿ. ಸೊ ಎಲೆಕ್ಟ್ರಿಕ್ ಕರೆಂಟು, ಸೊ ಐ, ಆಮೇಲೆ ಟೈಮು ಟಿ, ನೆಕ್ಸ್ಟು ಚಾರ್ಜು ಸಿ. ಓಕೆ, ಸೊ ಇವುಗಳ ಮಧ್ಯೆ ಸಿ ಅಲ್ಲ, ಅದು ಕ್ಯೂ. ಸೊ ಚಾರ್ಜ್ ಅಂತಾರೆ ಕ್ಯೂ ಅಲ್ವಾ. ಸೊ ಐ ಮತ್ತು ಕ್ಯೂ ಮತ್ತು ಟಿ ಮಧ್ಯೆ ಇರುವ ರಿಲೇಷನ್ಶಿಪ್ನ ಹೇಳುವಂತಹ ಫಾರ್ಮುಲಾ ಯಾವುದು ಅನ್ನುವಂಥದ್ದು. ಅದೇ ಎಲೆಕ್ಟ್ರಿಕ್ ಕರೆಂಟನ್ನು ಐಡೆಂಟಿಫೈ ಮಾಡುವಂತಹ ಫಾರ್ಮುಲಾ. ಅದೇ ನಥಿಂಗ್ ಬಟ್ I = Q/T. ದಿಸ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಸೊ ಹಾಗಾದರೆ I = Q/T ಅನ್ನೋಂಥದ್ದು ಎಲ್ಲಿದೆ? ಬಿ ಆಪ್ಷನ್ಲಿದೆ. ಸೊ ಬಿ ಆಪ್ಷನ್ ಈಸ್ ರೈಟ್ ಅನ್ನೋಂಥದ್ದು. ಓಕೆ, ಬಿ ಆಪ್ಷನ್ನ ಶೇಡ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಸಿಂಪಲ್. ಅವ್ರು ಹೇಳಿರೋದು ಎಲೆಕ್ಟ್ರಿಕ್ ಕರೆಂಟು, ಟೈಮು ಮತ್ತು ಚಾರ್ಜ್ ಮಧ್ಯೆ ಇರುವ ರಿಲೇಷನ್ಶಿಪ್ ಇರುವಂಥದ್ದು ಏನು? ಅದೇ ಫಾರ್ಮುಲಾ, ಎಲೆಕ್ಟ್ರಿಕ್ ಕರೆಂಟ್ ಫಾರ್ಮುಲಾ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. 27th one. ದ ಫಿಲಮೆಂಟ್ ದಟ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಬಲ್ಬ್. ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ಯೂಸ್ ಮಾಡುವಂಥದ್ದು ಫಿಲಮೆಂಟ್ ಯಾವುದು? ಈಗ ತಾನೇ ಅದ್ರ ಬಗ್ಗೆ ಮಾತಾಡಿದ್ವಲ್ಲ, ಯಾವುದು ಹಾಗಾದರೆ? ನಥಿಂಗ್ ಬಟ್ ಟಂಗ್ಸ್ಟನ್. ಸೊ ಬಿ ಆನ್ಸರ್ ಈಸ್ ರೈಟ್ ಅನ್ನೋದು. ನೆಕ್ಸ್ಟ್ ಕ್ವಶನ್. 1 kWh is equals to 3.6 into 10⁻⁶ children. Okay, so 3.6 into 10⁻⁶ is our answer. So A option is right. A option na ನೀವು shade ಮಾಡಬೇಕು. Next question. The correct formula among the following represents the Joule's law of heating. ನಾನು ಈಗಾಗಲೇ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ. ಮೊದಲು ಆ ಟಾಪಿಕ್ಸ್ನ ರಿವೈಸ್ ಮಾಡಿದ್ದೀನಿ. ಆ ರಿವೈಸ್ ಮಾಡಿರುವಂತಹ ಫಸ್ಟ್ ವಿಡಿಯೋ ಅಪ್ಲೋಡ್ ಆಗಿದೆ, ಅದನ್ನು ನೋಡಿ. ಅದಾದಮೇಲೆ ಇಲ್ಲಿಗೆ ಬಂದರೆ ಖಂಡಿತವಾಗ್ಲೂ ನಿಮಗೆ ರಿವೈಸ್ ಮಾಡಿರೋ ಟಾಪಿಕ್ ಎಲ್ಲ ನೆನಪಲ್ಲಿ ಇಟ್ಕೊಂಡ್ರೆ ಇದರಲ್ಲಿರೋ ಯಾವುದೇ ಕ್ವಶನ್ಗೂ ನೀವು ಆನ್ಸರ್ ಮಾಡ್ಬೋದು, ಖಂಡಿತವಾಗ್ಲೂ ಮಾಡ್ಬೋದು.
ಈಗ ಕ್ವಶನ್ ಏನಿದೆ, ಜೌಲ್ಸ್ ಲಾ ಆಫ್ ಹೀಟಿಂಗ್ಗೆ ಕೆಳಗಿರುವ 4ರಲ್ಲಿ ಯಾವುದು ಕರೆಕ್ಟಾಗಿರುವಂತಹ ರಿಲೇಷನ್ಶಿಪ್ಪು ಅಥವಾ ಫಾರ್ಮುಲಾ ಅಂತ ಕೇಳಿರೋದು. ಜೌಲ್ಸ್ ಲಾ ಏನು ಹೇಳುತ್ತೆ ಅಂತಂದರೆ, heat given to a conductor ಅಂದರೆ H is directly proportional to the square of the current as well as the resistance as well as the time. So heat given to a conductor is directly proportional to the square of the current, resistance as well as the time. ಹಾಗಾದರೆ ಜೌಲ್ಸ್ ಲಾ ಆಫ್ ಹೀಟಿಂಗ್ಗೆ ಫಾರ್ಮುಲಾ ಏನು ಬಂತು ಅಂತಂದರೆ H ಈಕ್ವಲ್ಸ್ I ಸ್ಕ್ವೇರ್ ಇಂಟು R ಇಂಟು ಟಿ. ಹಾಗಾದರೆ H ಈಕ್ವಲ್ಸ್ I ಸ್ಕ್ವೇರ್ ಇಂಟು R ಇಂಟು ಟಿ ಇರುವ ಆಪ್ಷನ್ ಯಾವುದು ಅಂದರೆ ಡಿ. ಸೊ ಡಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ಓಕೆ, ಸೊ ಡಿ ಆಪ್ಷನ್ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 30th one. Resistance of a conductor depends on, it's a very important. ಸೊ ರೆಸಿಸ್ಟೆನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಡೈರೆಕ್ಟಾಗಿ ನೆನ್ಪು ಮಾಡ್ಕೊಳ್ಳಿ. ಸೊ ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್, ಟೆಂಪ್ರೇಚರ್, ಲೆಂತ್ ಆಫ್ ದ ಕಂಡಕ್ಟರ್, ನೇಚರ್ ಆಫ್ ದ ಮೆಟೀರಿಯಲ್. ಹಾಗಾದರೆ ನೀವು ಅಬ್ಸರ್ವ್ ಮಾಡಿ 3 ಆಪ್ಷನ್ನು ಕರೆಕ್ಟಾಗಿದೆ. ಹಾಗಾದರೆ ಇದಕ್ಕೆ ಆನ್ಸರ್ ಏನಾಗಿರಲೇಬೇಕು, ಡಿ ಆಪ್ಷನ್ ಈಸ್ ರೈಟ್. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್. ಈಗಾಗಲೇ ನಾವು ಜಸ್ಟ್ 30th ಮಾತಾಡಬೇಕಾದ್ರೆ ಹೇಳಿದ್ದು ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಅನ್ನೋಂಥದ್ರ ಬಗ್ಗೆ, ಅಂದರೆ ಅದರ ಯಾವುದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅನ್ನೋಂಥದ್ದು, ಹೌದಲ್ವಾ? ಹಾಗಾದರೆ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್, ಡೈರೆಕ್ಟಾಗಿ ಹೇಳಿಬಿಡ್ತೀನಿ, ಇಟ್ಸ್ ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್. ಸೊ ರೆಸಿಸ್ಟೆನ್ಸು ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ದೇರ್ಫೋರ್ ಬಿ ಆಪ್ಷನ್ ಈಸ್ ರೈಟ್ ಅನ್ನೋಂಥದ್ದು. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. SI unit of power will be watt. ಹಾಗಾದ್ರೆ ವಾಟ್ ಅಬೌಟ್ ವೋಲ್ಟ್? ವೋಲ್ಟ್ ಅನ್ನೋಂಥದ್ದು ಯಾವುದೊತ್ತು? ವೋಲ್ಟ್ ಅನ್ನೋಂಥದ್ದು ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಸೊ ಇನ್ನು ಮುಂದೆ ಹೇಗೆ ಬರ್ತಾ ಇರುತ್ತೆ SI ಯೂನಿಟ್ಸು ನಾನು ಹೇಳ್ಕೊಂಡು ಹೋಗ್ತೀನಿ. ಸೊ ನಾನು ಈಗಾಗಲೇ ಹೇಳಿದಾಗೆ ಯಾವುದಾದ್ರೂ ಒಂದು SI ಯೂನಿಟ್ಸು ಖಂಡಿತವಾಗ್ಲೂ ನಿಮಗೆ ಕೇಳ್ತಾರೆ ಅನ್ನೋದು. ಓಕೆ, ಎಕ್ಸಾಮಿನೇಷನಲ್ಲಿ ಒಂದು SI ಯೂನಿಟ್ ಇದ್ದೇ ಇರುತ್ತೆ. ಈ ಒಂದು ಪಾಯಿಂಟನ್ನು ಗಮನದಲ್ಲಿ ಇಟ್ಕೊಳ್ಳಿ. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಓಕೆ, ಸೊ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಸ್ ವೆಲ್ ಆಸ್ SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಇವೆರಡಕ್ಕೂ ಒಂದೇ ಆನ್ಸರು, ಅದೇ ಓಕೆ ವೋಲ್ಟ್. ಓಕೆನಾ? ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇವೆರಡಕ್ಕೂ SI ಯೂನಿಟು ಒಂದೇ, ಅದೇ ವೋಲ್ಟ್ ಅನ್ನೋಂಥದ್ದು. ಓಕೆ, 34th one. The property of a device which resists the flow of charges. ಸೊ ಅದಕ್ಕೆ ಹೇಳಿದ್ದು, ನಾನು ಫಸ್ಟ್ ವಿಡಿಯೋ ನೋಡಿ ಎಲ್ಲವನ್ನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ನಾನು ಒಂದ್ಸಲ ರೀಕಾಲ್ ಮಾಡಿಸಿದ್ದೀನಿ ಟಾಪಿಕ್ಸ್ನೆಲ್ಲ. ಆಗ ನಿಮಗೆ ಇದನ್ನು ಐಡೆಂಟಿಫೈ ಮಾಡ್ಬೋದು, ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೂ ಆಗುತ್ತೆ ನಿಮಗೆ. ಹಾಗಾದರೆ 34th ಕ್ವಶನ್ನಲ್ಲಿ ಒಂದು ಫ್ಲೋ ಆಫ್ ಚಾರ್ಜಸ್ಸನ್ನು ತಡೆಯುವಂತಹ ಒಂದು ಪ್ರಾಪರ್ಟಿ ಇರೋದು ಯಾವುದಕ್ಕೆ? ಅದೇ ನಥಿಂಗ್ ಬಟ್ ಅದೇ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಯುವರ್ ಆನ್ಸರ್. ಸೊ ಎ ಆಪ್ಷನ್ ಈಸ್ ರೈಟ್. ರೆಸಿಸ್ಟೆನ್ಸ್ ಈಸ್ ಅ ಡಿವೈಸ್. ರೆಸಿಸ್ಟೆನ್ಸ್ ಅನ್ನೋಂಥದ್ದು ಏನಂತ ಹೇಳ್ತೀವಿ ಅಂತಂದರೆ, ಇಟ್ಸ್ ಅ ಪ್ರಾಪರ್ಟಿ ಆಫ್ ಅ ಡಿವೈಸ್ ವಿಚ್ ರೆಸಿಸ್ಟ್ ದ ಫ್ಲೋ ಆಫ್ ಚಾರ್ಜಸ್. ಫ್ಲೋ ಆಫ್ ಚಾರ್ಜಸ್ನ ತಡೆಯುವಂಥದ್ದು ರೆಸಿಸ್ಟೆನ್ಸ್ ಅನ್ನೋಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್. SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಈಸ್. ಸೊ ರೆಸಿಸ್ಟೆನ್ಸ್ ಬಗ್ಗೆ ಡೆಫಿನೇಷನ್ ಆಯಿತು, ಈಗ ಅದರ SI ಯೂನಿಟ್. ಸೊ ರೆಸಿಸ್ಟೆನ್ಸ್ದು SI ಯೂನಿಟ್ ಏನಿದೆ ಅಂತಂದರೆ ಓಮ್. ಹಾಗಾದರೆ ಡಿ ಆಪ್ಷನ್ ಈಸ್ ರೈಟ್. ಡಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಈಸ್. ರೆಸಿಸ್ಟಿವಿಟಿಗೆ ಮತ್ತು ರೆಸಿಸ್ಟೆನ್ಸ್ಗೆ SI ಯೂನಿಟ್ ಬೇರೆ ಬೇರೆ ಇರುತ್ತೆ. ರೆಸಿಸ್ಟೆನ್ಸ್ಗೆ ಓಮ್ ಆದರೆ ರೆಸಿಸ್ಟಿವಿಟಿಗೆ ಓಮ್ ಮೀಟರ್. ಹಾಗಾದರೆ ಬಿ ಆಪ್ಷನ್ ಈಸ್ ರೈಟ್. ಬಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ಓಕೆ, ಸೊ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಚಿಲ್ಡ್ರನ್ಸ್. ಸೊ ಎಲ್ಲ ಕ್ವಶನ್ಸು ನೆನ್ಪಿನಲ್ಲಿ ಬರ್ತಾ ಇದೆ. ಸೊ ಎಲ್ಲೋ ಕಲ್ತಿದ್ದೀರಾ ಅನ್ನೋಂಥದ್ದು ಅಂದ್ಕೊಳ್ತಾ ಇದ್ದೀನಿ. ಸೊ ಕಲ್ತಿದ್ದೀರಾ, ಎಸ್ ನನಗೆ ಆನ್ಸರ್ಸ್ ನಾನೇ ಐಡೆಂಟಿಫೈ ಮಾಡ್ಬೋದು ಅನ್ನೋ ತರಹ ನಿಮಗೆ ಫೀಲ್ ಆಗ್ತಾ ಇದ್ದರೆ ಸರಿ. ಅದು ಫಸ್ಟ್ ವಿಡಿಯೋ ನೋಡಿಬಿಟ್ಟು ಇಲ್ಲಿಗೆ ಬಂದರೆ ಖಂಡಿತವಾಗ್ಲೂ ಆ ಕ್ವಶನ್ಸ್ಗಳಿಗೆ, ನಾನು ಹೇಳ್ತಿರೋ ಕ್ವಶನ್ಸ್ಗಳಿಗೆ ನಾನು ಹೇಳೋಕ್ಕಿಂತ ಮುಂಚೆ ನೀವೇ ಆನ್ಸರ್ಸ್ನ ಐಡೆಂಟಿಫೈ ಮಾಡಿರ್ತೀರ. ದ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಟು ಮೆಷರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ದಟ್ ಈಸ್ ನಥಿಂಗ್ ಬಟ್ voltmeter. So voltmeter is a device which measures the potential difference. Ammeter is a device which measures the electric current, and galvanometer is a device which identifies the electric current. So ಮೂರನ್ನು ಅಲ್ಲೇ ಹೇಳ್ಬಿಟ್ಟಿದ್ದೀನಿ. ವೋಲ್ಟ್ಮೀಟರು ಪೊಟೆನ್ಷಿಯಲ್ ಡಿಫರೆನ್ಸ್, ಅಮೀಟರು ಎಲೆಕ್ಟ್ರಿಕ್ ಕರೆಂಟ್, ಗ್ಯಾಲೋನೋಮೀಟರು ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್. An ammeter is always connected in ಡ್ಯಾಶ್ ಇನ್ ಅ ಸರ್ಕ್ಯೂಟ್. ಅಮೀಟರ್ ಯಾವತ್ತೂ ಕೂಡ ಸೀರೀಸಲ್ಲಿ ಕನೆಕ್ಟ್ ಆಗಿರುತ್ತೆ.
ವೋಲ್ಟ್ ಮೀಟರ್ ಯಾವತ್ತೂ ಕೂಡ ಪ್ಯಾರಲಲ್ ಕನೆಕ್ಟ್ ಆಗಿರುತ್ತೆ. ಹಾಗಾದರೆ ಈ ಕ್ವಶನ್ಗೆ ಆನ್ಸರು ಅಮೀಟರ್. ಸೊ ಬಿ ಆನ್ಸರ್ ಈಸ್ ರೈಟ್. ಸೊ ಅಲ್ಲೇ ಇನ್ನೊಂದು ಪಾಯಿಂಟನ್ನು ಕೂಡ ಹೇಳ್ಬಿಟ್ಟಿದ್ದೀನಿ. ನಾವು ಮಾಡಬೇಕಾದ್ರೆ ಅಲ್ಲೆಲ್ಲ ಯಾವುದಾದ್ರು ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಬಂದರೆ ಅದನ್ನು ಅಲ್ಲೇ ಹೇಳ್ತೀನಿ, ಅದನ್ನು ನೀವು ಅರ್ಥ ಮಾಡ್ಕೊಬೇಡಿ. ಇಫ್ 1 ಕೂಲಂಬ್ ಆಫ್ ಚಾರ್ಜ್ ಫ್ಲೋಸ್ ಥ್ರೂ ದ ಕಂಡಕ್ಟರ್ ಇನ್ 1 ಸೆಕೆಂಡ್. ಸಿ 1 ಕೂಲಂಬ್ ಅಂತಂದರೆ ನಥಿಂಗ್ ಬಟ್ ಕ್ಯೂ. ಲೆಟ್ ಮಿ ಜಸ್ಟ್ ಓಕೆ. ಸೊ ಕ್ಯೂ ಆ್ಯಂಡ್ ಇನ್ 1 ಸೆಕೆಂಡ್ ಟಿ. ಸೊ ನಥಿಂಗ್ ಬಟ್ ಕ್ಯೂ ಬೈ ಟಿ ಬಂತು. ಕ್ಯೂ ಬೈ ಟಿ ಅಂತಂದರೆ ಯಾವುದ್ರ ಫಾರ್ಮುಲಾ? ಅದೇ ಕರೆಂಟ್ ಫಾರ್ಮುಲಾ, ಐ ಈಕ್ವಲ್ಸ್ ಟು ಕ್ಯೂ ಬೈ ಟಿ. ಸೊ ಹಾಗಾದರೆ ಕರೆಂಟು ಎಸ್ ಯೂನಿಟ್ ಏನು? ಆಂಪಿಯರ್. ಹಾಗಾದರೆ ಇಲ್ಲಿ ಹೇಳಿರುವಂತಹ ಏನು ಡೆಫಿನಿಷನ್ ಇದೆ, 1 ಕೂಲಂಬ್ ಆಫ್ ಚಾರ್ಜ್ ಫ್ಲೋಸ್ ಥ್ರೂ ದ ಕಂಡಕ್ಟರ್ ಇನ್ 1 ಸೆಕೆಂಡ್ ಈಸ್, ಅದು ಡೆಫಿನಿಷನ್ ಆಫ್ 1 ಆಂಪಿಯರ್. ಸೊ 1 ಆಂಪಿಯರ್ದು ಡೆಫಿನಿಷನ್ ಅದು. ಸೊ ಎ ಆಪ್ಷನ್ ಈಸ್ ರೈಟ್. ಎ ಆಪ್ಷನ್ನ ನೀವು ಶೇಡ್ ಮಾಡಬೇಕು. 40th ಒನ್, ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಷರ್ ಎಲೆಕ್ಟ್ರಿಕ್ ಕರೆಂಟ್. ಹೇಳ್ಬಿಟ್ಟಿರಲಿಲ್ಲ, ಈಗ ತಾನೇ ಹೇಳ್ಕೊಟ್ಟಿದ್ದೀನಲ್ವ ನಾನು. ಅದೇ ಎಲೆಕ್ಟ್ರಿಕ್ ಕರೆಂಟ್ನ ಮೆಷರ್ ಮಾಡೋದು ಅಮೀಟರ್. ಸೊ ಡಿ ಆಪ್ಷನ್ ಈಸ್ ರೈಟ್. ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಐಡೆಂಟಿಫೈ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇದನ್ನು ಈಗಾಗಲೇ ಹೇಳಿಬಿಟ್ಟೆ ಅಲ್ಲ, ಅದೇ ಗ್ಯಾಲನೋಮೀಟರ್. ಓಕೆ. ಸೊ ಇವೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ, ಗ್ಯಾಲನೋಮೀಟರು ಮತ್ತು ಅಮೀಟರ್. ಫಾರ್ಮುಲಾ ಫಾರ್ ಕರೆಂಟ್ ಥ್ರೂ ಅ ಕ್ರಾಸ್ ಸೆಕ್ಷನ್. ಓಕೆ, ಇದು ರಿಪೀಟ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ರಿಪೀಟ್ ಆಗಿದ್ರೆ ಸಾರಿ, ಇಟ್ಸ್ ಓಕೆ. ಸೊ ಅದ್ರ ಬದಲು ನೀವೊಂದು ಕ್ವಶನ್ ಆ್ಯಡ್ ಮಾಡ್ಕೊಬಿಡಿ ಏನಂತ. ಸೊ ಫಾರ್ಮುಲಾ ಏನು? ಐ ಈಕ್ವಲ್ಸ್ ಕ್ಯೂ ಬೈ ಟಿ. ಎಸ್ ಯೂನಿಟ್ ಆಫ್ ಚಾರ್ಜ್ ಈಸ್, ನಾವು ಆ್ಯಸ್ ಐ ಸೆಡ್ ಯಾವುದಾದ್ರೂ ಒಂದು ಎಸ್ ಯೂನಿಟ್ ಇದ್ದೇ ಇರುತ್ತೆ. ಸೊ ಎಸ್ ಯೂನಿಟ್ ಆಫ್ ಚಾರ್ಜ್ ಈಸ್ ಕೂಲಂಬ್. ಹಾಗಾದ್ರೆ ವೋಲ್ಟ್ ಯಾವುದು ಸರ್? ವೋಲ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ದು ಎಸ್ ಯೂನಿಟ್. ಆಂಪಿಯರ್ ಎಲೆಕ್ಟ್ರಿಕ್ ಕರೆಂಟ್ದು ಎಸ್ ಯೂನಿಟ್. ವ್ಯಾಟ್ ಪವರ್ದು ಎಸ್ ಯೂನಿಟ್. 4 ಅಲ್ಲೇ ಹೇಳಿಬಿಟ್ಟಿದ್ದೀನಿ. ವ್ಯಾಟ್ ಪವರ್ದು, ಆಂಪಿಯರ್ ಎಲೆಕ್ಟ್ರಿಕ್ ಕರೆಂಟು, ವೋಲ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸು, ಕೂಲಂಬ್ ಚಾರ್ಜು. ಎಸ್ ಯೂನಿಟ್ ಆಫ್ ಕರೆಂಟ್ ಹೇಳಿದೆ ಅಲ್ವಾ? ನಥಿಂಗ್ ಬಟ್ ಆಂಪಿಯರ್. ಸೊ ಬಿ ಆಪ್ಷನ್ ಈಸ್ ರೈಟ್. ಅ ಕ್ಲೋಸ್ಡ್ ಆ್ಯಂಡ್ ಕಂಟಿನ್ಯೂಸ್ ಪಾತ್ ಅಲಾಂಗ್ ವಿಚ್ ಆನ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್. ಒಂದು ಕ್ಲೋಸ್ಡ್ ಸರ್ಕ್ಯೂಟ್ ಇರುತ್ತೆ, ಆ ಸರ್ಕ್ಯೂಟ್ನ ಒಳಗೆ ಕರೆಂಟ್ ಫ್ಲೋ ಆಗ್ತಿದ್ರೆ ಏನು ಕರಿತೀವಿ? ಇದು ಅದೇ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ಬಿ ಆಪ್ಷನ್ ಈಸ್ ರೈಟ್. ಸೊ ಬಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು ಅನ್ನೋದು. ದೆನ್ 46th ಒನ್, ದ ಸಬ್ಸ್ಟೆನ್ಸಸ್ ಥ್ರೂ ವಿಚ್ ಎಲೆಕ್ಟ್ರಿಸಿಟಿ ಕೆನಾಟ್ ಫ್ಲೋ. ಒಂದು ಯಾವುದೋ ಒಂದು ಸಬ್ಸ್ಟೆನ್ಸ್ ಇರುತ್ತೆ, ಆ ಸಬ್ಸ್ಟೆನ್ಸ್ ಮೇಲೆ ಕರೆಂಟ್ ಫ್ಲೋ ಆಗಲ್ಲ. ಕರೆಂಟ್ ಫ್ಲೋ ಆಗದೇ ಇರೋಂತಹ ಆ ಥರ ಸಬ್ಸ್ಟೆನ್ಸ್ನ ಏನಂತ ಕರಿತೀವಿ? ಅದೇ ಇನ್ಸುಲೇಟರ್. ಓಕೆ. ಹಾಗಾದ್ರೆ ವಾಟ್ ಈಸ್ ಮೆಂಟ್ ಬೈ ಕಂಡಕ್ಟರ್? ಕಂಡಕ್ಟರಲ್ಲಿ ಆ ಸಬ್ಸ್ಟೆನ್ಸಸ್ ಥ್ರೂ ವಿಚ್ ಎಲೆಕ್ಟ್ರಿಸಿಟಿ ವಿಲ್ ಫ್ಲೋ. ಸೊ 46ಗೆ ಆನ್ಸರು ಇನ್ಸುಲೇಟರು, ಬಟ್ ಕಂಡಕ್ಟರ್ ಅಂದರೆ ವಿಚ್ ದ ಸಬ್ಸ್ಟೆನ್ಸಸ್ ದ ಕರೆಂಟ್ ವಿಲ್ ಫ್ಲೋ. ಸೊ ವಾಟ್ ಈಸ್ ಮೆಂಟ್ ಬೈ ಸೆಮಿಕಂಡಕ್ಟರ್? ಹಾಗಾದರೆ ಸೆಮಿಕಂಡಕ್ಟರ್ ಇಸ್ ಅ ಡಿವೈಸ್ ವಿಚ್ ಲೈಸ್ ಬಿಟ್ವೀನ್ ಕಂಡಕ್ಟರ್ ಆ್ಯಸ್ ವೆಲ್ ಆಸ್ ಇನ್ಸುಲೇಟರ್. ಕಂಡಕ್ಟರು ಇನ್ಸುಲೇಟರ್ ಮಧ್ಯೆ ಬೀಳುವಂತಹ ಒಂದು ಡಿವೈಸೇ ಸೆಮಿಕಂಡಕ್ಟರ್. ಓಕೆ. ನೆಕ್ಸ್ಟ್ ಕ್ವಶನ್, ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಇಸ್ ಕಾಲ್ಡ್ ಆಸ್. ಫಸ್ಟ್ ಟಾಪಿಕ್ ನಿಮ್ಮ ಎಲೆಕ್ಟ್ರಿಸಿಟಿ ಚಾಪ್ಟರ್ ಏನದು? ಎಲೆಕ್ಟ್ರಿಕ್ ಕರೆಂಟ್. ಸೊ ದಿಸ್ ಈಸ್ ಅ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್? The rate of flow of charge is called, the rate of flow of charge in a unit time is called as electric current. So A option is right. A option na ನೀವು ಶೇಡ್ ಮಾಡಬೇಕು. ಕ್ವಶನ್ ತೋರಿಸ್ತಾ ಇನ್ನೊಂದ್ಸಲ ನೋಡಿ ಕ್ವಶನ್ ಏನಿದೆ. Rate of flow of charges is called as ಅಂತ. ಓಕೆ. 48, the substances through which electricity can flow. ಸೊ ಕ್ಯಾನ್ ಫ್ಲೋ ಅನ್ನೋಂಥದ್ದನ್ನ ಈಗಾಗಲೇ ಹೇಳಿದ್ದೀನಿ. ಸೊ ಅದೇ ನಥಿಂಗ್ ಬಟ್ ಕಂಡಕ್ಟರ್. ಓಕೆ. ಇನ್ಸುಲೇಟರ್ ಅಂದರೆ ಫ್ಲೋ ಆಗಲ್ಲ. ಸೆಮಿಕಂಡಕ್ಟರ್ ಅಂದರೆ ಇಟ್ ಲೈಸ್ ಬಿಟ್ವೀನ್ ದ ಬೋತ್. ಸೊ ಫಾರ್ ದಿಸ್ ದ ಆನ್ಸರ್ ವಿಲ್ ಬಿ ಕಂಡಕ್ಟರ್. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ದ ಅಡ್ವಾಂಟೇಜಸ್ ಆಫ್ ಅ ಪ್ಯಾರಲ್ ಸರ್ಕ್ಯೂಟ್ ಓವರ್ ಸೀರೀಸ್ ಸರ್ಕ್ಯೂಟ್. ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಆಫ್ಟರ್ ಪ್ಯಾರಲ್ ಸರ್ಕ್ಯೂಟ್, ಸೀರೀಸ್ ಸರ್ಕ್ಯೂಟ್ ಆದಮೇಲೆ ನಿಮಗೆ ಇದು ಒಂದು ಕ್ವಶನ್ ಇರುತ್ತೆ. ಅಂದರೆ ನಾವು ಸೀರೀಸ್ ಸರ್ಕ್ಯೂಟ್ನ ಬದಲು ಪ್ಯಾರಲಲ್ ಸರ್ಕ್ಯೂಟ್ನ ಯಾಕೆ ಯೂಸ್ ಮಾಡ್ತೀವಿ ಅನ್ನೋಂಥದ್ದು ಕ್ವಶನ್. ಸೊ ಸೀರೀಸ್ ಸರ್ಕ್ಯೂಟಲ್ಲಿ ಏನಾಗುತ್ತೆ? ಸೀರೀಸ್ ಸರ್ಕ್ಯೂಟಲ್ಲಿ ಕರೆಂಟ್ ವಿಲ್ ರಿಮೇನ್ ಸೇಮ್. ಇಫ್ ಒನ್ ಕಾಂಪೊನೆಂಟ್ ಫೇಲ್, ಆಲ್ ದ ಅದರ್ ಕಾಂಪೊನೆಂಟ್ಸ್ ವಿಲ್ ನಾಟ್ ವರ್ಕ್. ದಟ್ ಇಸ್ ಅ ಒನ್ ಮೇಜರ್ ಇಶ್ಯೂ ಇನ್ ದ ಸೀರೀಸ್. ಓಕೆ. ಬಟ್ ಇನ್ ಪ್ಯಾರಲಲ್ ಆ ಥರ ಆಗಲ್ಲ ನಿಮಗೆ. ಯಾಕೆ ಪ್ಯಾರಲಲ್ ಆ ಥರ ಆಗಲ್ಲ ಅಂದರೆ, ಪ್ಯಾರಲಲ್ ಸರ್ಕ್ಯೂಟಲ್ಲಿ ಡಿಫ್ರೆಂಟ್ ಅಪ್ಲಯನ್ಸಸ್ ನೀಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕರೆಂಟ್. ಓಕೆ. ಮತ್ತು ಪ್ಯಾರಲಲ್ಲಿ ನಿಮಗೆ ರೆಸಿಸ್ಟೆನ್ಸು ಡಿಕ್ರೀಸ್ ಆಗಿರುತ್ತೆ ಅನ್ನೋಂಥದ್ದು. ಹಾಗಾಗಿ ಈಗ ನಾನು ಹೇಳಿರೋ ಪಾಯಿಂಟ್ಸ್ನೇ ನೋಡಿದ್ರೆ ಅಲ್ಲಿ ಫಸ್ಟ್ 3 ಪಾಯಿಂಟು ಸೇಮ್ ಇದೆ. ಹಾಗಾದರೆ ದ
ಆಪ್ಷನ್ ದಟ್ ಯು ನೀಡ್ ಟು ಪಿಕ್ ಇಸ್ ದ ಡಿ ಆಪ್ಷನ್ ಇಸ್ ರೈಟ್. ಯಾಕೆ ನಾವು ಅದನ್ನೇ ಚೂಸ್ ಮಾಡ್ತೀವಿ, ಪ್ಯಾರಲಲ್ನ ಚೂಸ್ ಮಾಡ್ತೀವಿ ರಾದರ್ ದನ್ ಯೂಸಿಂಗ್ ದ ಸೀರೀಸ್ ಅಂತಂದರೆ ಇದೇ ರೀಸನ್ಗೆ. ಬಿಕಾಸ್ ಪ್ಯಾರಲಲ್ಲಿ ನಮಗೆ ಡಿಫ್ರೆಂಟ್ ಕಾಂಪೊನೆಂಟ್ಸ್ ನೀಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕರೆಂಟ್ ಆಗಿರೋದ್ರಿಂದ, ಮತ್ತು ಅದರಲ್ಲಿ ಒಂದು ಕಾಂಪೊನೆಂಟ್ ಫೇಲ್ ಆದರೂ ಇನ್ನೊಂದು ಕಾಂಪೊನೆಂಟ್ ವರ್ಕ್ ಆಗುತ್ತೆ ಪ್ಯಾರಲಲ್ಲಿ. ಬಟ್ ಸೀರೀಸಲ್ಲಿ ಆ ಥರ ಆಗಲ್ಲ. ಹಾಗಾಗಿ ನಾವು ರಾದರ್ ದೆನ್ ಯೂಸಿಂಗ್ ದ ಸೀರೀಸ್ ವಿ ಆರ್ ಆಲ್ಮೋಸ್ಟ್ ಆಲ್ ಯೂಸಿಂಗ್ ದ ಪ್ಯಾರಲಲ್ ಸರ್ಕ್ಯೂಟ್ ಅನ್ನೋದು. ಸೊ ಡಿ ಆಪ್ಷನ್ ಇಸ್ ರೈಟ್, ಆಲ್ ಆಫ್ ದ ಎಬೋ. ದ ಲಾಸ್ಟ್ 50th one, the formula to find the total resistance in series. Now just observe this, resistance in series ಅಂತ ಕೇಳಿದಾಗ ಫಾರ್ಮುಲಾ ವಿಲ್ ಬಿ RS equals to R1 plus R2 plus R3. ಸೊ R1 plus R2 plus R3 ಯಾಕೆ ಬರ್ದೆ ಅಂದರೆ, ಇಫ್ ದೇರ್ ಆರ್ 3 resistors. ನಾವು ಜಸ್ಟ್ ಅಬ್ಸರ್ವ್ ದಿಸ್, ಇಲ್ಲಿ 3 ರೆಸಿಸ್ಟರ್ಸ್ ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಆರ್ 2 ohm 3 ohm 4 ohm. ಸೊ ಹಾಗಾಗಿ ಐ ವಿಲ್ ರೈಟ್ ದಿಸ್ ಆಸ್ R1 plus R2 plus R3. ದಿಸ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ರೆಸಿಸ್ಟೆನ್ಸ್ ಇನ್ ಸೀರೀಸ್. ಇಫ್ ಸಪೋಸ್ 4 ರೆಸಿಸ್ಟರ್ಸ್ ಕೊಟ್ಟಿದ್ರೆ ವಾಟ್ ವಿಲ್ ಬಿ ದ ಫಾರ್ಮುಲಾ ಅಂದರೆ R1 plus R2 plus R3 plus R4 ಆಗುತ್ತೆ. ಸಿಂಪಲ್. ಓಕೆ, ಹಾಗಾದರೆ ಈ ರೀತಿಯಾಗಿರುವ ಫಾರ್ಮುಲಾ ಇರುವಂಥ ಆಪ್ಷನ್ ಯಾವುದಲ್ಲಿದೆ ಅಂದರೆ ಫಸ್ಟಲ್ಲಿದೆ. ಸೊ ಎ ಆಪ್ಷನ್ ಈಸ್ ರೈಟ್ ಅನ್ನೋಂಥದ್ದು. ಓಕೆ ಚಿಲ್ಡ್ರನ್ಸ್, ಸೊ ಜಸ್ಟ್ ಅಬ್ಸರ್ವ್ ದಿಸ್ ಕ್ವಶನ್. ಏಕೆ ಅವ್ರು ಕೇಳಿರೋದು ಟೋಟಲ್ ರೆಸಿಸ್ಟೆನ್ಸ್ ಇನ್ ಸೀರೀಸ್. ಸೊ ಟೋಟಲ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಂದರೆ ಈ ಥರ. ಅದೇ ಪ್ಯಾರಲಲ್ಲಿ ಕೇಳಿದ್ರೆ ಫಾರ್ಮುಲಾ ವಿಲ್ ಬಿ 1/RP equals 1/R1 plus 1/R2 plus 1/R3. This is the formula to find the total resistance in parallel. So now this is the formula to find the total resistance in series. ಇದ್ರ ಬೇಸ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ಗಳು ಬರ್ಬೋದು.